ಸರ್ವೈರ್ಯೇಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಸಮಸ್ತ ಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ. ಯಾವ್ದೀಗ ಸ್ವರ್ಗಂ ಅಸ್ವರ್ಗಂ ಇತಿ ದ್ವೇಷಾತ್ ಪದಚ್ಛೇದ ಅದೆಲ್ಲ ಆಗಿತ್ತಲ್ಲ. ಶುಭೇನ ಕರ್ಮಣ ಸ್ವರ್ಗ ನನ್ನ ಅಥಾಪಿ ಕರ್ಮಿ ಏನ ಮಾರ್ಗೇಣ ಸ್ವರ್ಗಾದಿಲೋಕಂ ಗತಃ ಅದಾಗಬೇಕದ. ತೇನೈವ ಮಾರ್ಗೇಣ ಭೂಲೋಕಂ ಪ್ರತ್ಯಾಗಚ್ಚತಿ ಅಪರಿಚಿತ ಮಾರ್ಗಾಂತರಕೃತ ಕ್ಲೇಶಾಭಾವಾಚ್ಚ ಅತೀವ ಕರ್ಮಾದೌ ವೈರಾಗ್ಯಂ ನ ವಿಧೇಯಮಿತ್ಯತಃ ಪ್ರಾಪ್ತಂ ಯಥೇತಂ ಅನೇವಂಚ ಇತಿ ತಸ್ಯಾಪ್ಯರ್ಥಃ ಶುಭೇನ ಕರ್ಮಣ ಸ್ವರ್ಗಂ ಯಾತಿ ಇತಿ. ನನು ಅಥಾಪಿ ಮತ್ತೊಂದು ಪ್ರಶ್ನೆ. ಕರ್ಮಿ ಏನ ಮಾರ್ಗೇಣ ಸ್ವರ್ಗಾದಿಲೋಕಂ ಗತಃ ತೇನೈವ ಮಾರ್ಗೇಣ ಭೂಲೋಕಂ ಪ್ರತ್ಯಾಗಚ್ಚತಿ. ಕರ್ಮಿ ಬರೀ ಕರ್ಮ ಮಾಡ್ತಾನೆ, ಜ್ಞಾನ ಇಲ್ಲ. ಅವನು ಏನ ಮಾರ್ಗೇಣ ಸ್ವರ್ಗಾದಿಲೋಕಂ ಗತಃ, ಯಾವ ಮಾರ್ಗದಿಂದ ಸ್ವರ್ಗಾದಿಲೋಕಗಳಿಗೆ ಹೋಗ್ತಾನೋ ತೇನೈವ ಮಾರ್ಗೇಣ ಭೂಲೋಕಂ ಪ್ರತ್ಯಾಗಚ್ಚತಿ, ಅದೇ ಮಾರ್ಗದಿಂದನೇ ಭೂಲೋಕಕ್ಕೆ ವಾಪಸ್ ಬರ್ತಾರೆ. ಯಾತಕ್ಕೆ? ಅಪರಿಚಿತ ಮಾರ್ಗಾಂತರಕೃತ ಕ್ಲೇಶಾಭಾವಾಚ್ಚ. ಆದ್ದರಿಂದ ಏನು ಮಹಾ ಗಂಟೋಯ್ತು, ಬಂದರೆ ಬಂತು, ವಾಪಸ್ ಹೋಗಿ ಬಂದರೆ ಬಂದ್ವಿ ಅಂತ ಹೇಳ್ತಾನೋ. ಅಲ್ಲಿ ಹೋದ ಬಂದಾಗಾಯ್ತು, ಏನು ವಿಚಾರ? ಯಾಕೆ ಯಾವ ಸಮಸ್ಯೆ ಬರ್ತಿತ್ತು ಅಂದರೆ ಅಪರಿಚಿತ ಮಾರ್ಗಾಂತರಕೃತ ಕ್ಲೇಶ ಅಭಾವಾಚ್ಚ. ಹೋಗೋದೊಂದು ದಾರಿ ಬರೋದೊಂದು ದಾರಿ ಆದರೆ ಕನ್ಫ್ಯೂಷನ್ ಆಗ್ಬೋದು. ಹೋಗ್ತಾನೆ ಬರ್ತಾನೆ, ಏನು ಪರವಾಗಿಲ್ಲ, ಭಾರಿ ಕಷ್ಟ ಏನಾಗೋದಿಲ್ಲ, ಆದ್ದರಿಂದ ಅದಕ್ಕೆ ರೆಡಿ ನಾವು ಅಂತ ಹೇಳಿದ್ರೆ ಹೇಳ್ತಾರೆ. ಹಾಗಲ್ಲ. ಅತೀವ ಕರ್ಮಾದೋ ವೈರಾಗ್ಯಂ ನ ವಿಧೇಯಂ. ಆದ್ದರಿಂದ ಕರ್ಮಾದಿಗಳಲ್ಲಿ ಭಾರಿ ವೈರಾಗ್ಯ ಮಾಡಬೇಕಾದ ಕಾರಣ ಇಲ್ಲ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಯಥೇತಂ ಅನೇವಂಚ ಇತಿ ತಸ್ಯಾಪ್ಯರ್ಥಃ ಶುಭೇನ ಕರ್ಮಣ ಸ್ವರ್ಗಂ ಯಾತಿ ಇತಿ. ಸೂತ್ರ ಯಥೇತಂ ಅನೇವಂಚ ಎಂಬುದು ಸೂತ್ರ. ಅದಕ್ಕೆ ಅರ್ಥ ಭಾಷ್ಯದಲ್ಲಿ ಹೇಳಿದ್ದನ್ನು ಸಂಗ್ರಹ. ಶುಭೇನ ಕರ್ಮಣ ಸ್ವರ್ಗಂ ಯಾತಿ ಇತಿ ಏನರ್ಥ ಅದಕ್ಕೆ ಹೇಳ್ತಾರೆ. ಸ್ವರ್ಗಂ ಅಸ್ವರ್ಗಮಿತಿ ಚ ದ್ವೇಷ ಚ ಪದಚ್ಛೇದ. ಶುಭೇನ ಕರ್ಮಣ ಸ್ವರ್ಗಂ ಒಂದು, ಶುಭೇನ ಕರ್ಮಣ ಅಸ್ವರ್ಗಂ ಅಂಥೇಳಿ ಎರಡು ವಿಧದಲ್ಲೂ ಕೂಡ ಪದಚ್ಛೇದ ಮಾಡಲಿಕ್ಕೆ ಬರುತ್ತೆ. ಅಸ್ವರ್ಗಂ ಮಾಡಲಿಕ್ಕೆ ಬರುತ್ತೆ, ಸ್ವರ್ಗಂ ಮಾಡಕ್ಕೂ ಬರುತ್ತೆ. ಆನೋಪಿ ಅತ್ರ ಉಪಶ್ಲೇಷ, ಆ ಸೇರಿಸ್ಕೋಬೇಕು ಅಂತ ಅರ್ಥ. ಯಥಾ ತಥಾ ಇತಿ ಶೇಷ. ತಥಾ ಚ ಶುಭೇನ ಕರ್ಮಣ ಸ್ವರ್ಗಂ ಯಥಾ ಏನ ಮಾರ್ಗೇಣ ಯಾತಿ ಅಸ್ವರ್ಗಂ ಭೂಲೋಕಂಚ ಈಶತ್ ಯಥಾ ಯಾತಿ ತಥಾ ಯಾತಿ ಇತ್ಯರ್ಥಃ. ಈ ಶುಭ ಕರ್ಮದಿಂದ ಸ್ವರ್ಗಕ್ಕೆ ಹೋಗ್ತಾನೋ, ಅಶುಭ ಕರ್ಮದಿಂದ ನರಕಕ್ಕೂ ಹಾಗೆ ಹೋಗ್ತಾನೆ, ಮುಂದೆ ವಾಪಸ್ಸು ಬರ್ತಾನೆ, ಅದೆಲ್ಲ ಇದೆ. ಏನ ಮಾರ್ಗೇಣ ಸ್ವರ್ಗಂ ಪ್ರಾಪ್ತಃ ತೇನೈವ ಮಾರ್ಗೇಣ ಕಿಂಚಿತ್ ದೂರಮಾಗತ್ಯ ತಥೋ ಅರ್ವಾಂಗ್ ಮಾರ್ಗಾಂತರೇಣ ಭೂಲೋಕಂ ಯಾತಿ ಇತ್ಯರ್ಥಃ. ಆದರೆ ಅದೇ ದಾರಿಯಲ್ಲ, ಬೇರೆ ದಾರಿ ಅಂತ ಹೇಳಿದ್ರು. ಬೇರೆ ದಾರಿ, ಸ್ವಲ್ಪ ದಾರಿ ಕಾಮನ್ ಆದರೂ ಬಿಡೋದು ದಾರಿ ಭಾರಿ ವ್ಯತ್ಯಾಸ ಆಗುತ್ತೆ. ಅದು ಅಪರಿಚಿತ ಮಾರ್ಗನೇ ಆಗೋದ್ರಿಂದ ಕ್ಲೇಶ ತಪ್ಪಿದ್ದಲ್ಲ. ಏನ ಮಾರ್ಗೇಣ ಸ್ವರ್ಗಂ ಪ್ರಾಪ್ತಃ, ಯಾವ ಮಾರ್ಗದಿಂದ ಸ್ವರ್ಗಕ್ಕೆ ಹೋಗಿದ್ದ. ತೇನೈವ ಮಾರ್ಗೇಣ ಕಿಂಚಿತ್ ದೂರವಾಗತ್ಯ, ಅದೇ ಮಾರ್ಗದಲ್ಲಿ ಸ್ವಲ್ಪ ದೂರ ಮಾತ್ರ ಬಂದು ತಥೋ ಅರ್ವಾನ್ ಸ್ವಲ್ಪ ಮಾರ್ಗಾಂತರೇಣ ಭೂಲೋಕಂ ಯಾತಿ ಇತ್ಯರ್ಥ. ಅಲ್ಲಿಂದ ಭಾಳ ಡೈವರ್ಟ್ ಆಗಿಬಿಟ್ಟು ಭೂಲೋಕಕ್ಕೆ ಬರೋದ್ರಿಂದ ಅದೇ ದಾರಿ ಅಂತೇನು ಅರ್ಥ ಅಲ್ಲ. ಅದಕ್ಕೇನರ್ಥ ಮತ್ತೆ ಹೇಳ್ತಾರೆ. ಧೂಮಾದ್ ಅಭ್ರಂ ಇತ್ಯಾದಿ ಭಾಷ್ಯೋಕ್ತ ಶ್ರುತೇರಿತಿ ಭಾವ. ಅಲ್ಲಿ ಹೇಳಿದ್ದಾರೆ ಧೂಮದಿಂದ ಅಭ್ರ, ಅಭ್ರದಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಅನ್ನ, ಅನ್ನದಿಂದ ಅದರಿಂದ ಅವನ ಮುಂದೆ ಏನಾಗ್ತಾನೆ, ಹುಟ್ಟಿ ಬರ್ತಾನೆ ಮಾರ್ಗ ಅಂತ ಹೇಳಿದ್ದಾರೆ. ಈಶದರ್ಥೇ ಕ್ರಿಯಾಯೋಗೇ ಮರ್ಯಾದಾಭಿವಿಧೌತ್ಯಯಃ ಏತಮಾತಂಕಿತಂ ವಿದ್ಯಾತ್ ವಾಕ್ಯಸ್ಮರಣಯೋರ ಅನಿತ್ ಇತಿ ಶಾಬ್ದಿಕೋಕ್ತಿ ಈಶದರ್ಥತ್ವಂ ಆನೋ ಬೋಧ್ಯಂ. ಇಲ್ಲಿ ಶುಭೇನ ಕರ್ಮಣ ಸ್ವರ್ಗಂ ಅಂತ ಬಂತಲ್ಲ, ಅಸ್ವರ್ಗಂ ಅಂತ ಬಿಡಿಸಿದ್ರು. ಅದಕ್ಕೆ ಆದರೂ ಸೇರಿಸ್ಕೊಳ್ಳೋಕೆ ಬರುತ್ತೆ. ಶುಭೇನ ಕರ್ಮಣ ಸ್ವರ್ಗಂ, ಶುಭೇನ ಕರ್ಮಣ ಅಸ್ವರ್ಗಂ, ಶುಭೇನ ಕರ್ಮಣ ಸ್ವರ್ಗಂ ಅಂತನೂ ಬರುತ್ತೆ ಬಿಡಿಸ್ಲಿಕ್ಕೆ. ಆ ಬರ್ತಾರೆ, ಆನೂ ಬರುತ್ತೆ. ಸವಣಗಿರಿ ಸಂಧಿಯಲ್ಲಿ ಆ ಪ್ಲಸ್ ಆ ಪ್ಲಸ್ ಆ ಪ್ಲಸ್ ಆ ಪ್ಲಸ್ ಆ ಎಲ್ಲವೂ ಆಗೋದೇನೋ ಆ ಅಂತಾನೆ. ಆದ್ದರಿಂದ ಈಶದರ್ಥೇ, ಆ ಶಬ್ದಕ್ಕೆ ಈಶತ್ ಸ್ವಲ್ಪ ಅಂತ ಅರ್ಥ. ಕ್ರಿಯಾಯೋಗೇ ಕ್ರಿಯಾ ಅಂತ ಅರ್ಥ. ಮರ್ಯಾದ ಅಪ್ಟು ಅಂತ ಅರ್ಥ. ಅಭಿವಿಧೌ ಆಮೇಲೂ ಅಂತ ಅರ್ಥ. ಅನೇಕ ಅರ್ಥ ಇದೆ.
ಏತಮಾತಂಕಿತಂ ವಿದ್ಯಾತ್ ವಾಕ್ಯಸ್ಮರಣಯೋ ಅನಿತ್, ಈ ರೀತಿ ಅರ್ಥ ಇರೋದು ಶಾಬ್ದಿಕ ವ್ಯಾಕರಣದ ನಿಯಮ ಇತ್ಯಾದಿ ಇರೋದ್ರಿಂದ ಈಷದರ್ಥತ್ವ ಮಾನೋ ಬೋಧ್ಯಂ, ಆ ಶಬ್ದಕ್ಕೆ ಸ್ವಲ್ಪ ಅಂತನೂ ಅರ್ಥ ಇದೆ. ಆದ್ದರಿಂದ ಸ್ವಲ್ಪ ದೂರ ಹೋದ ಮಾರ್ಗದಲ್ಲೇ ಬಂದು ಅಲ್ಲಿಂದ ಡೈವರ್ಟ್ ಆಗಿ ಎಲ್ಲೆಲ್ಲೋ ಬೀಳೋದ್ರಿಂದ ಅದೇ ಮಾರ್ಗದಲ್ಲಿ ಹೋಗಿ ಅದೇ ಮಾರ್ಗದಲ್ಲಿ ಬರ್ತಾನಾದ್ರಿಂದ ಪರಿಚಿತ ಮಾರ್ಗ, ಆದ್ದರಿಂದ ಕ್ಲೇಶ ಇರೋದಿಲ್ಲ. ಆದ್ದರಿಂದ ನಾವು ಬರೀ ಕರ್ಮಾಚರಣೆ ಮಾಡಿ ಸ್ವರ್ಗಕ್ಕೆ ಹೋಗಿ ವಾಪಸ್ ಬಂದರೂ ಪರವಾಗಿಲ್ಲ, ಜ್ಞಾನ ಕಾರ್ಯ ನಮಗೆ ಬೇಕಿಲ್ಲ ಅಂದರೆ ಅದು ಸರಿಯಲ್ಲ ಅಂತ ಉತ್ತರ ಕೊಟ್ಟರು. ಶ್ರಮ ಇದ್ದೇ ಇದೆ ಅಂತ ತಾತ್ಪರ್ಯ. ಶ್ರಮ ಇದ್ದೇ ಇರೋದ್ರಿಂದ ಆ ರೀತಿ ಹೋಗಿ ಎಷ್ಟು ದಿವಸ ಹೋಗ್ಲಿಕ್ಕೆ ಬರೋಕ್ಕಾಗುತ್ತೆ, ಕೊನೆಗೆ ಸಾಧ್ಯನೇ ಇಲ್ಲ. ನನ್ವಥಾಪಿ ನ ಕರ್ಮಣಿ ವೈರಾಗ್ಯಂ ರಮಣೀಯ ಚರಣಾ ರಮಣೀಯಾಂ ಯೋನಿಮಾಪದ್ಯಂತೆ ಇತಿ ಗಮನಾಗಮನಾದೇಹೇ ಕರ್ಮಾಂಗಭೂತ ಆಚಾರ ಫಲತ್ವ ಶ್ರವಣೇನ ಕರ್ಮಫಲತ್ವ ಅಭಾವಾದಿತ್ಯತಃ ಪ್ರಾಪ್ತಂ ಚರಣಾದಿತಿ ಚೇನ್ನ ತದುಪಲಕ್ಷಣಾರ್ಥ ಇತ್ಯಾದಿ ಸೂತ್ರತ್ರಯಂ. 3 ಸೂತ್ರಗಳನ್ನು ಉತ್ತರ ಕೊಡ್ತಾರೆ. ತಸ್ಯಾಪ್ಯರ್ಥ ಶುಭೇನ ಕರ್ಮಣ ಸ್ವರ್ಗಂ ಯಾತೀತಿ. ನಾನು ಅಥಾಪಿನ ಕರ್ಮಣಿ ವೈರಾಗ್ಯಂ, ನೀವು ಕರ್ಮಾಚರಣೆ ಬಿಟ್ಟುಬಿಡಿ, ಕಡಿಮೆ ಮಾಡಿ, ಜ್ಞಾನಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀರಿ, ಕರ್ಮದಲ್ಲಿ ವೈರಾಗ್ಯ ಬರಲಿ ಅಂತೀರಿ, ಬೇಕಾಗಿಲ್ಲ ಅಂತ ಹೇಳ್ತಾನೆ. ಯಾಕೆ? ರಮಣೀಯ ಚರಣಾ ರಮಣೀಯಾಂ ಯೋನಿಮಾಪದ್ಯಂತೆ. ರಮಣೀಯ ಚರಣಾ, ಒಳ್ಳೆಯ ದಾರಿಯಲ್ಲಿ ನಡೀತಕ್ಕಂಥವರು ಒಳ್ಳೆಯ ಯೋನಿಯಲ್ಲೇ ಹುಡುತ್ತಾರೆ ಅಂತ ವಾಕ್ಯ ಇದೆ. ಇತಿ ಗಮನಾಗಮನಾದೇಹೇ ಕರ್ಮಾಂಗಭೂತ ಆಚಾರ ಫಲತ್ವ ಶ್ರವಣೇನ. ಇಲ್ಲಿ ಕರ್ಮ ಅಷ್ಟೇ ಅಲ್ಲ, ಕರ್ಮಾಂಗದ ಭೂತ ಆಚಾರ. ಉದಾಹರಣೆ ಪವಮಾನ ಮಾಡಬೇಕೀಗ, ಪವಮಾನಕ್ಕೆ ಆಚಾರ ಬೇಕು. ಮೊದಲೇನದು ಸದಾಚಾರಿ ಆಗಿರಬೇಕು, ಏಕಾದಶಿ ಮಾಡಬೇಕು, ನಾವು ಸಂಧ್ಯಾವಂದಿ ಇತ್ಯಾದಿ ಮುಗಿಸಿರಬೇಕು, ಯಾವ ಪ್ರತಿನಿತ್ಯದಲ್ಲೂ ಪಂಚಮಹಾಯಜ್ಞ ಲೋಪ ಆಗಿರಬಾರ್ದು. ಇವೆಲ್ಲ ಏನೋ ಕಂಡೀಷನ್ಸ್ ಅವು. ಎಕ್ಸಾಮಿನೇಷನ್ ಕೂತ್ ಬರದೆ ಪಾಸ್ ಆಗಿಬಿಡ್ತಾರೆ. ಕೂಡ್ಲಕ್ಕೇನು ಬೇಕು? ಎಲಿಜಿಬಿಲಿಟಿ ಬೇಕು. ಕರ್ಮಾಂಗ. ಏನು ಕರ್ಮಾಂಗ? ಸರಿಯಾಗಿ ಫೀಸ್ ಕೊಟ್ಟು, ಅಟೆಂಡೆನ್ಸ್ ಸರಿ ಇದ್ದು, ಅಡ್ಮಿಷನ್ ಎಕ್ಸಾಮ್ ಫೀಸ್ ಕಟ್ಟಿ, ಅನ್ನು ತಂದು ಮಾಡೋದೆಲ್ಲ ಇದಿದೆ. ಅದೆಲ್ಲ ಪಾಸ್ ಆಗಕ್ಕೆ ಕಾರಣ ಅಲ್ಲ. ಆದರೆ ಏನು ಬೇಕಾದ ಪರೀಕ್ಷೆ ಕೊಡಕ್ಕೆ ಬೇಕೇ ಬೇಕಾವೆಲ್ಲ. ಅದೇ ರೀತಿಯೇ ಅಷ್ಟು ಮಾಡಿದ್ರಿಂದನೇ ಒಳ್ಳೇದಾಗತ್ತೆ ಅಂತ ಕಾಣೋದ್ರಿಂದ ಗಮನಾಗಮನಾದೇಹೇ ಕರ್ಮಾಂಗಭೂತ ಆಚಾರ ಫಲತ್ವ ಶ್ರವಣೇನ, ಕರ್ಮದ ಫಲ ಅಲ್ಲ, ಕರ್ಮಾಂಗಭೂತ ಆಚಾರ ಫಲ ಶ್ರವಣೇನ, ಆಚಾರದ ಫಲ ಅಂತ ಹೇಳಿರೋದ್ರಿಂದ ಕರ್ಮಫಲತ್ವಭಾವಾದಿತ್ಯತಃ ಪ್ರಾಪ್ತಂ. ನೀವು ಶುಭ ಕರ್ಮದಿಂದ ಸ್ವರ್ಗ, ಅಶುಭ ಕರ್ಮದಿಂದ ನರಕ ಅಂತ ಹೇಳಿದ್ರಲ್ಲ, ಅದೆಲ್ಲ ಬೇಕಿಲ್ಲ. ಅವೆಲ್ಲ ಆಚಾರ ಸರಿ ಇದ್ದು ಬಿಟ್ರೆ ಸಾಕು ಅಂತ ಹೇಳ್ತಿರ್ಬೇಕಾದ್ರೆ ಕರ್ಮದವರಿಗೆ ಹೋಗಲೇಬೇಕಾಗಿಲ್ಲ ನಾವು ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ ಅದು ಸರಿಯಲ್ಲ. ಅದಕ್ಕೆ ಸೂತ್ರ 3 ಸೂತ್ರಗಳು. ಚರಣಾದಿಚಿತೆನ್ನ ತದುಪಲಕ್ಷಣಾರ್ಥ ಇತ್ಯಾದಿ ಸೂತ್ರತ್ರಯಂ. ತಸ್ಯಾಪ್ಯರ್ಥ ಶುಭೇನ ಕರ್ಮಣ ಸ್ವರ್ಗಂ ಯಾತೀತಿ. ಏನರ್ಥ ಅದಕ್ಕೆ ಅಂದ್ರೆ ಹೇಳ್ತಾರೆ, ಸ್ವರ್ಗಂ ಅಸ್ವರ್ಗಂ ಭೂಮ್ಯಾದಿಕಂ ವಾ ಯಜ್ಞಾದಿ ಕರ್ಮಣ ಯಾತಿ ನತು ತದನ್ನೇನ ಆಚಾರೇಣ ಇತ್ಯರ್ಥ. ಶ್ರುತೌ ಚರಣ ಶಬ್ದಸ್ಯ ಯಜ್ಞಾದಿ ಕರ್ಮೋಪಲಕ್ಷಣಾರ್ಥತ್ವಸ್ಯ ವಾ ಯಜ್ಞಾದಿ ಕಾಮ್ಯಾರ್ಥತ್ವಸ್ಯ ವಾ ಉಪಪತ್ತೇರಿತಿ ಭಾವಃ. ಅದಕ್ಕೆ ಹೇಳ್ತಾರೆ, ಕರ್ಮಾಂಗಭೂತವಾದ ಆಚಾರದಿಂದನೇ ಸ್ವರ್ಗ, ಕರ್ಮಾಂಗಭೂತವಾದಂತಹ ದುರಾಚಾರದಿಂದನೇ ನರಕ ಅಂತ ಹೇಳ್ತೀರಿ. ಹಾಗಲ್ಲ ಅರ್ಥ. ಅದು ಕರ್ಮಾಂಗ ಸರಿ ಇರಬೇಕು, ಕರ್ಮನೂ ಸರಿ ಇರಬೇಕು. ಓದೋ ಪದ್ಧತಿ ಎಷ್ಟು ಮುಖ್ಯನೋ ಓದಿರೋದು ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ. ಮೆಕ್ಯಾನಿಕಲಿ ಓದಿರೋ ಪಾಸ್ ಆಗ್ತಾರೆ ಅಂತ ಹೇಗೆ ಹೇಳೋದಿಲ್ವೋ ಹಾಗೆ ಇಲ್ಲಿ ಆಚಾರ ಶಬ್ದಕ್ಕೆ ಸ್ವರ್ಗಂ ಅಸ್ವರ್ಗಂ ಭೂಮ್ಯಾದಿಕಂ ವಾ, ಸ್ವರ್ಗ ಅಸ್ವರ್ಗ ಭೂಮಿ ಮೊದಲಾದವುಗಳಿಗೆ ಹೋಗಬೇಕಾದ್ರೆ ಯಜ್ಞಾದಿ ಕರ್ಮಣ ಯಾತಿ, ಯಜ್ಞಾಂಗಭೂತವಾದ ಕರ್ಮಗಳಿಂದ ಸ್ವರ್ಗ ಆಗೋದಿಲ್ಲ. ಏನಾಗಬೇಕು? ಯಜ್ಞಾನ ಕರ್ಮದಿಂದನೇ ಆಗಬೇಕು. ಆ ಕರ್ಮ ಸರಿ ಇರ್ಬೇಕಾದ್ರೆ ಏನಾಗಿರಬೇಕು? ಅಂಗಗಳಿರಬೇಕು. ಬರೀ ಅಂಗ ಅಂಗಿ ಯಾವ್ದು ಪ್ರಧಾನ? ಅದರಲ್ಲಿ ಅಂಗಿ ಪ್ರಧಾನ. ಆದ್ದರಿಂದ ಇಲ್ಲಿ ಯಜ್ಞ ಎಲ್ಲಿ ಆಚಾರದಿಂದ ಅಂತ ಹೇಳಿದ್ದಾರೋ ಬರೀ ಆಚಾರದಿಂದ ಅರ್ಥ ಅಲ್ಲ. ಯಾವುದರಿಂದ? ಕರ್ಮದಿಂದನೇ ಅಂತಾನೆ ಅರ್ಥ. ಆಚಾರದಿಂದ ಅನ್ನೋ ಪದ ಉಪಲಕ್ಷಿತವಾದದ್ದು ಯಾವುದು? ಕರ್ಮ. ಅದನ್ನು ಹೇಳ್ತಾ ಯಜ್ಞಾದಿ ಕರ್ಮಣ ಯಾತಿ ನತು ತದನ್ನೇನ ಆಚಾರೇಣ ಇತ್ಯರ್ಥ. ಶ್ರುತೌ ಚರಣ ಶಬ್ದಸ್ಯ ಯಜ್ಞಾದಿ ಕರ್ಮ ಉಪಲಕ್ಷಣಾರ್ಥತ್ವಸ್ಯ ಚ ವಾ ಯಜ್ಞಾದಿ ಕಾಮ್ಯಾರ್ಥತ್ವಸ್ಯ ವಾ ಉಪಪತ್ತೇರಿತಿ ಭಾವಃ. ಶ್ರುತಿಯಲ್ಲೇನು ಚರಣ ಅಂತ ಏನು ಬಂತು? ರಮಣೀಯ ಚರಣಾಹ ಕಪೂಯ ಚರಣಾಹ ಅಂತ ಪದಗಳು ಬಂದಿದೆ. ಚರಣ ಶಬ್ದಕ್ಕೆ ಅರ್ಥ ಏನು ಅಂದರೆ ಬರೀ ಯಜ್ಞಾಂಗಭೂತವಾದ ಕರ್ಮ ಅಂತ ಅಷ್ಟೇ ಅರ್ಥ ಅಲ್ಲ. ಯಜ್ಞಾದಿ ಕರ್ಮೋಪಲಕ್ಷಣಾರ್ಥತ್ವಸ್ಯ, ಯಜ್ಞಾದಿ ಕರ್ಮಗಳನ್ನೂ ಇಟ್ಟುಕೊಂಡು ಹೇಳಿರೋ ಮಾತೇ ಹೊರತು ಬರೀ ಇದರಿಂದ ಹೇಳಿದ್ದಲ್ಲ.
ವಾ ಯಜ್ಞಾದಿ ಕಾಮ್ಯಾರ್ಥತ್ವಸ್ಯ ವಾ ಅಥವಾ ಯಜ್ಞಾದಿ ಕಾಮನೆ ಇದೆ, ಕರ್ಮ ಮಾಡ್ತಾನೆ, ಯಜ್ಞಾದಿ ಕರ್ಮಗಳನ್ನು ಮಾಡ್ತಾನೆ, ಸರಿಯಾದ ಆಚಾರ ಇದೆ, ಇದೆಲ್ಲ ಇಟ್ಕೊಂಡು ಹೇಳಿದ ಮಾತೇ ಹೊರತು ಬರೀ ಯಜ್ಞಾಂಗವಾದ ಆಚಾರ ಇದ್ದರೆ ಸಾಕು ಅಂತ ಹೇಳಿಲ್ಲ. ಆದ್ದರಿಂದ ಅಲ್ಲಿ ಉಪರಿಕ್ಷಿತವಾದದ್ದು ಕರ್ಮವೇ. ಆದ್ದರಿಂದ ಕರ್ಮಾಚರಣೆಯಿಂದ ಆಗ್ತಕ್ಕಂಥದ್ದು ಅಟ್ಮೋಸ್ಟ್ ಅಂದ್ರೆ ಏನಾಗಬಹುದು? ಸ್ವರ್ಗ. ಆದರೆ ವಾಪಸ್ ಬರೋದವೆಲ್ಲ ತಪ್ಪಿದ್ದಲ್ಲ. ಅದರಿಂದಾಗಿನೇ ಕರ್ಮಾಚರಣೆ ಅಷ್ಟರಿಂದನೇ ತೃಪ್ತರಾಗದೆ ಏನು ಮಾಡಬೇಕು? ಜ್ಞಾನವನ್ನು ಆಶ್ರಯಿಸಬೇಕು ಅಂತ ಮುಂದಿನ ಸ್ಟೆಪ್. ನಾನು ತರಿಹಿ ಯಾರಿಗೆ ಅಲ್ಲ, ಜ್ಞಾನಪೂರ್ವಕ ಅಂದ್ರೆ ಎರಡು. ಜ್ಞಾನದಲ್ಲಿ ಎರಡು ವಿಧ. ಕರ್ಮದ ಬಗ್ಗೆ ಒಳ್ಳೆ ಜ್ಞಾನ ಇದೆ, ಕರ್ಮಫಲದ ಬಗ್ಗೆ ಜ್ಞಾನ ಇದೆ, ಕರ್ಮ ಬೇಕು ಅನಿಸುತ್ತೆ. ಇಂಥ ಜ್ಞಾನವಾದ್ದೆಲ್ಲ ಮೋಕ್ಷ, ಸ್ವರ್ಗಕ್ಕೆ ಸಾಧನ ಆಗುತ್ತೆ, ಮೋಕ್ಷಕ್ಕಲ್ಲ. ಆದರೆ ವಿಷ್ಣು ಪ್ರೀತಿಯನ್ನು ಕನಸುವ ಅಭಿಪ್ರಾಯ ಬರದೇ ಹೋದರೆ, ಕಾಮ್ಯ ಫಲವನ್ನು ಬಿಡದೆ ಹೋದರೆ ಯಾವುದಕ್ಕೆ ಕಾರಣ ಆಗೋದಿಲ್ಲ? ಅದು ಅಪ್ರೋಕ್ಷ ಜ್ಞಾನಕ್ಕೆ ಕಾರಣ ಆಗೋದಿಲ್ಲ, ದೇವ್ರ ಪ್ರಸಾದ ಸಿಗೋದಿಲ್ಲ. ಅದರಿಂದಾಗಿನೇ ಏನು ಮಾಡಬೇಕು? ಇಲ್ಲಿ ಅರ್ಥವಾಗೋದು ಕರ್ಮನ ಬೈತಿರೋದು. ಕರ್ಮನ ಬೈತಿರೋದು ಅಂದ್ರೆ ಏನು? ಕರ್ಮಕ್ಕೆ ಎಂಡಾಗಬೇಡಿ. ಏನು ಮಾಡಬೇಕು ಮುಂದೆ? ಇವತ್ತು ಉದಾಹರಣೆಗೆ ಒಬ್ಬನು ಕೆಲಸ ಮಾಡು ಅಂತಾನೆ, ಕೂಲಿ ಕೆಲಸ ಮಾಡ್ತಿರಿಂದ ಹಾಗೆಲ್ಲ ಬೇಡ ಓದು ಅಂತ ಹೇಳ್ತಾನೆ. ಓದಿದ್ಮೇಲೆ ಏನು ಮಾಡಬೇಕು? ಅವನು ಕೆಲಸ ಮಾಡೋ ದುಡ್ಡು ಬರ್ಬೇಕಾದ್ರೆ ಓದಿದ್ರೆ ಏನು ಬರೋದಿಲ್ಲ, ಕೆಲಸನೂ ಮಾಡ್ಬೇಕು ಆಮೇಲೆ. ಆದರೆ ಬರೀ ಕೆಲಸ ಮಾಡ್ತಾನೆ ಅನ್ನೋದಕ್ಕೂ ಓದಿ ಕೆಲಸ ಎಷ್ಟು ವ್ಯತ್ಯಾಸ ಇದೆ. ಬರೀ ಕೆಲಸ ಮಾಡ್ತಾನೆ ಅಂತ ಹೇಳಿದರೆ ಏನದು? ಬರೀ ಕೆಲಸ ಮಾಡ್ತಾನೆ ಅಂದರೆ ಎಷ್ಟು ಕೊಡ್ಬೋದು ಅವನಿಗೆ? ಎಷ್ಟು ಕೂಲಿ? ದಿನಗೂಲಿ ಅಷ್ಟೇ, ಅದು ದಿನ ಜಾಸ್ತಿ ಕೊಡ್ಲಿಕ್ಕೆ ಬರೋದಿಲ್ಲ. ಅಥವಾ ಅವ್ರಿಗೇನು ಪೆನ್ಷನ್ ಕೊಡ್ಲಿಕ್ಕೆ ಸಾಧ್ಯ, ಅಂಥ ಜಾಬ್ ಕೊಡ್ಲಿಕ್ಕೆ ಆಗೋದಿಲ್ಲ, ಪ್ರಮೋಷನ್ ಇಲ್ಲ. ಇನ್ಫ್ಯಾಕ್ಟ್ ಕಡಿಮೆ ಆಗ್ತಾ ಬರ್ತಾರೆ, ವಯಸ್ಸಾಗ್ತಾ ಹೋದು ಕೂಲಿ ಹಣೆ ಬಾರಿ ಏನಾಗುತ್ತೆ? ಒಂದು ಪ್ರಮೋಷನ್ ಇಲ್ಲ, ಏನು ಸಿಗುತ್ತೆ ಅವನು? ಇನ್ನೂ ಕೂಡ ಶಕ್ತಿ ಇಲ್ಲ ಅಂತ ಕಡಿಮೆ ದುಡ್ಡು ಕೊಡಲು ಶುರು ಮಾಡ್ತಾರೆ. ಇಲ್ಲೇ ಅದಕ್ಕೆ ಓದಿದ್ರೆ ಪ್ರಮೋಷನ್ ಸಿಗುತ್ತೆ, ಇಂಕ್ರಿಮೆಂಟ್ ಸಿಗುತ್ತೆ. ಸೊ ಜ್ಞಾನದ ಹಿನ್ನೆಲೆ ಇಲ್ಲದೆ ಹೋದರೆ ಕರ್ಮ ಅಂಬೋದೇನೋ ಯಾವಾಗಲೂ ಕೂಡ ಅದು ಬಂಧಕನೇ. ಇನ್ನು ಭಾರಿ ಒಳ್ಳೆಯವನು, ಯಾರೋ ದುಡ್ಡು ಕೊಡ್ತಾರೋ ಒಂದು ಭಾರಿ ಒಳ್ಳೆಯವನು ಅಂತೇಳಿ ಏನು ಮಾಡಬೇಕು? ಅವನು ಕೆಲಸ ಮಾಡ್ಬೇಕು. ಯಾರು ಒಂದಿಷ್ಟು ಒಳ್ಳೆತನ ಯಾವಾಗ ಉಪಯೋಗಕ್ಕೆ ಬರುತ್ತೆ? ಕೆಲಸ ಮಾಡಿದರೆ. ಕೆಲಸ ಭಾರಿ ಆನೆಸ್ಟ್ರಿ, ಏನೂ ಕೆಲಸ ಮಾಡೋದಿಲ್ಲ ಅಂದರೆ ಏನು ಅವನೇ ವಾಸಿ, ಲಂಚ ತಗೊಂಡು ಕೆಲಸ ಮಾಡ್ತಾರೆ ಅಂತ ಹೇಳ್ತಾ. ಅದು ಭಾರಿ ಪ್ರಾಮಾಣಿಕ ಅಂತೇಳಿ ಏನೂ ಕೆಲಸ ಮಾಡೋದಿಲ್ಲ ಕೆಲವರು. ಅದಕ್ಕೇನಂತಾರೆ? ಅಪ್ರಿಷಿಯೇಟ್ ಮಾಡೋದಿಲ್ಲ ಯಾರು. ಅದಕ್ಕಿಂತ ಅವನೇ ವಾಸಿ, ಲಂಚ ತಗೊಂಡ್ರು ಕೂಡ ಫಸ್ಟ್ ಕ್ಲಾಸ್ ಕೆಲಸ ಮಾಡ್ತಿದ್ದ ಪಾಪ ಅಂತ ಅವನ ಬಗ್ಗೆ ಪಾಪ ಆಗಿಬಿಡುತ್ತೆ. ಇವ್ರು ಹೋಗ್ಬಿಡ್ತಾರೆ. ಅದ್ರ ಪ್ರಾಮಾಣಿಕತೆ ಬೆಲೆ ಬರೋದು ಯಾವಾಗ? ಸಿನ್ಸಿಯಾರಿಟಿ ಕಂಬೈನ್ಡ್ ವಿತ್ ಎಫಿಷಿಯನ್ಸಿ ಬೇರೆ ಇದೆ ಹೊರತು ಭಾರಿ ಎಫಿಷಿಯೆಂಟು ಡಿಸಾನೆಸ್ಟ್, ಭಾರಿ ಆನೆಸ್ಟು ಇನ್ಎಫಿಷಿಯೆಂಟು ಇಬ್ಬರು ಹಣೆಬಾರನಷ್ಟೇನೆ. ಆದರೆ ಎಫಿಷಿಯನ್ಸಿ ಕಂಬೈನ್ಡ್ ವಿತ್ ಆನೆಸ್ಟ್ ಏನಾಗುತ್ತದೋ ಅದು ಫಲ ಕೊಡೋದು. ಅದು ಕರ್ಮಾಂಗವಾದರೂ ಕೂಡ ಫಲ ಕೊಡೋದು ಯಾವಾಗ? ಕರ್ಮ ಬಂದ ಮೇಲೆ ಹೊರತು ಬೇರೆ ಇಲ್ಲ. ಓದಿದ್ದಾರೆ ಅಂತ ಕೆಲಸ ಕೊಡೋದು, ಓದಿಬೇಕು ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾರೆ, ಓದಿದ್ದಕ್ಕೆ ಕೊಡೋದಿಲ್ಲ. ಓದಿ ಏನು ಮಾಡಬೇಕು ಅವನು? ಕೆಲಸ ಮಾಡಿದ ಮೇಲೆ. ಆದ್ದರಿಂದ ಕರ್ಮದಲ್ಲೇ ಎಂಡ್ ಆಯ್ತದು. ಸೊ ಕೆಲಸಕ್ಕೋಸ್ಕರ ಓದಿದ್ರೆ, ಕೆಲಸ ಸಿಗದೆ ಹೋದ್ರೆ ಏನು ಮಾಡ್ತಾರೆ? ಎಷ್ಟೋ ಜನ ಪಾಪ ಕೆಲಸಕ್ಕೆ ಓದ್ತಾರೆ, ಕೆಲಸ ಸಿಗೋದಿಲ್ಲ. ಏನು ಮಾಡ್ತಾರೆ ಗೊತ್ತೇನಾಗ? ಮಾರ್ಕ್ಸ್ ಕಾರ್ಡ್ ಸುಟ್ಟಾಕಿಬಿಡ್ತಾರೆ. ಅದಕ್ಕೆ ಏನು ಉಪಯೋಗ? ಇದರಿಂದ ಏನು ಪ್ರಯೋಜನ? 3 ಹೊತ್ತು ಮಣ್ಣು ಹೊತ್ತಾಗಾಯ್ತು ಅಂತ ಹೇಳ್ಬಿಡ್ತಾರೆ. ಯಾವಾಗ ಬೆಲೆ ಅದಕ್ಕೆ? ಕೆಲಸ ಮಾಡಿದಾಗ, ಹೊತ್ತಾನೆ. ಆದ್ದರಿಂದ ಎಲ್ಲೆಲ್ಲಿ ಕರ್ಮ ಯಜ್ಞಾದಿಗಳ ಬಗ್ಗೆ ಹೇಳ್ತಾರೋ, ಚರಣ ಅಂತಾರೋ, ಆ ಚರಣ ಶಬ್ದಕ್ಕೆ ಬರೀ ಕರ್ಮಾಂಗ ಶುದ್ಧಿಗೆ ಕಾರಣವಾಗತಕ್ಕಂಥ ಆಚಾರ ಅಷ್ಟೇ ಅಲ್ಲ, ಕರ್ಮವೇ ಅಲ್ಲಿ ಮುಖ್ಯವಾದ ಅಭಿಪ್ರಾಯ, ಉಪಲಕ್ಷಿತ ಅಂತ ಹೇಳಿ. ಹೌದು. ಶುದ್ಧಿ ಯಾವಾಗುತ್ತೆ? ನಿಷ್ಕಾಮ ಕರ್ಮ ಮಾಡಿದರೆ. ಬರೀ ಕರ್ಮ ಅಂತಃಕರಣ ಶುದ್ಧಿ ಆಗೋದಿಲ್ಲ. ಇನ್ನು ಅಂತಃಕರಣ ಲಂಚ ಜಾಸ್ತಿ ತಗೋತಾರೆ, 4 ದಿವಸ ತಗೊಂಡು ಬಿಟ್ಬಿಡ್ತಾರೆ ಯಾರು ಕೂಡ. ಅಭ್ಯಾಸ ಅಂದ್ರೆ ಬಿಡಿಸೋದೇ ಭಾರಿ ಕಷ್ಟ ಕೊನೆಗೆ. ಎಷ್ಟು ಜನ ಬಂದ್ಬಿಡುತ್ತೆ ಅವನಿಗೆ ಆಮೇಲೆ. ಯಾವಾಗ? ಕಾಮ್ಯ ಫಲ ಬಿಟ್ರೆ, ಇಲ್ದರೆ ಬರೋದಿಲ್ಲ. ಕಾಮ್ಯ ಫಲ ಏನಾದ್ರು ಅಪೇಕ್ಷೆ ಇದ್ದರೆ ಎಂಥ ಕರ್ಮ ಮಾಡಿದರೂ ಏನಾಗೋದಿಲ್ಲ, ಅಂತಃಕರಣ ಶುದ್ಧಿ ಆಗೋದಿಲ್ಲ. ಅಂತಃಕರಣ ಶುದ್ಧಿ ಆಗೋದು ನಿಷ್ಕಾಮ ಕರ್ಮದಿಂದ. ಕರ್ಮ ಫಲ ಎಂಬುದೇ ಏನದು? ಅಶುದ್ಧಿ. ಕರ್ಮಫಲನೇ ಅಶುದ್ಧಿ. ಆ ದೃಷ್ಟಿ ಮನಸ್ಸಲ್ಲಿ ಬಂತು ಅಂದ್ರೆ ಏನಾಯ್ತು ಅವನಿಗೆ? ಮಲಿಗೆ ಇದ್ದ ಲೆಕ್ಕ. ನಾಯಿನ ಎಷ್ಟೊತ್ತು ಹಿಡ್ಕೊಂಡು ನಾವು ಮುಳುಗೇರ ಶುದ್ಧರಾಗ್ತೀವಿ ಅಂದರೆ, ನಾಯಿನ ಹಿಡ್ಕೊಂಡು ಎಷ್ಟು ಮುಳುಗಿ ಹಾಕಿರೋ ಪವಿತ್ರ, ಏನು ಹೇಳ್ಬೇಕು ಅದಕ್ಕೆ? ನಾಯಿ ಬಿಡೋವರೆಗೂ ಶುದ್ಧ ಆಗೋದಿಲ್ಲ ಫಟ್ಟು. ನಾಯಿ ಬಿಟ್ಟು ಮುಳುಗಿ ಹಾಕಿರೋ ಒಂದು ಮುಳುಗೆ ಶುದ್ಧ ಆಗಿಬಿಡ್ತಾರೆ. ಆ ನಾಯಿ ಗಂಟು ಬಿದ್ದರೆ ಫಲಾಪೇಕ್ಷೆ ನಾಯಿ ಇದ್ದಾಗ ಏನು ಮಾಡುತ್ತೆ? ಅದನ್ನ ಮೈಲಿಗೆ ಮಾಡಿ ಹಾಕ್ಬಿಡುತ್ತೆ. ಸೊ ಅಂತಃಕರಣ ಶುದ್ಧಿ ಪ್ರಶ್ನೆ ಬರೋದೇ ಇಲ್ಲ. ಅರ್ಥ ಆಯ್ತಾ? ರಮಣೀಯ ಒಳ್ಳೆ ಕಾರ್ಯ ಮಾಡೋರು ಅಂತ, ಪುಣ್ಯದ ಆಚರಣೆ ಮಾಡೋರು ಅಂತ. ಕಪೂಯ ಚರಣರು ಅಂತಾರೆ ಕೆಟ್ಟ ಪಾಪದ ಆಚರಣೆ ಮಾಡೋರು ಅಂತ. ಎರಡೂ ಬಂದಿದೆ, ರಮಣೀಯ ಚರಣರು, ಕಪೂಯ ಚರಣರು. ಅಲ್ಲಿ ರಮಣೀಯಾಂ ಯೋನಿ ಮಾಪದ್ಯಂತೆ, ಕಪೂಯಾಂ ಯೋನಿ ಮಾಪದ್ಯಂತೆ. ಆಗಮನಾದೇಹೇ ಯಜ್ಞಾದಿ ಶುಭ ಕರ್ಮ ಫಲತ್ವಾತ್ ನತು ವಿಕರ್ಮಣಿ ವೈರಾಗ್ಯಂ.
ನನು ತರ್ಹಿ ಅಸ್ತು ಕಾಮ್ಯ ಯಜ್ಞಾದಿ ಕರ್ಮಣಿ ವೈರಾಗ್ಯ. ಒಂದು ಕೆಲಸ ಮಾಡೋಣ, ಕಾಮ್ಯ ಕರ್ಮ ಮಾಡಿದರೆ ಯಜ್ಞಾದಿಗಳು ಕೂಡ ಉಪಯೋಗ ಬರೋದಿಲ್ಲ ಅಂತ ಹೇಳಿದಿರಿ, ಆಯ್ತು ಬೇಡಂತೆ. ಕಾಮ್ಯ ಕರ್ಮದಲ್ಲಿ ವೈರಾಗ್ಯ ಬಂದುಬಿಡ್ತದೆ. ಆಗಮನಾದೇಹೇ ಯಜ್ಞಾದಿ ಶುಭ ಕರ್ಮ ಫಲತ್ವ. ಆಗಮನ ಪ್ರತ್ಯಾಗಮನ ಎಲ್ಲ ಏನವೋ ಯಜ್ಞಾದಿ ಶುಭ ಕರ್ಮದ ಫಲ ಅಂತ ಹೇಳಿದ್ರಿ. ನತು ವಿಕರ್ಮಣಿ ವೈರಾಗ್ಯಂ. ಆದರೆ ವಿಕರ್ಮ ಮಾಡಬೇಡ, ಸುಮ್ಮನೆ ಫಲಾಪೇಕ್ಷೆ ಬಿಟ್ಟು ಸತ್ಕರ್ಮ ಮಾಡೋದಕ್ಕಿಂತ ವಿಕರ್ಮನೆ ಮಾಡಿಬಿಟ್ರೆ ಅವಾಗ ಹೇಗಿರುತ್ತೆ. ಪಾಪಕೃತ ಪ್ರತ್ಯವಾಯ ಭಯ ಅಭಾವೇನ ಪತನಾಭಾವಾತ್. ಪಾಪಕೃತ ಪ್ರತ್ಯವಾಯ ಭಯ ಅಭಾವೇನ ಪತನಾಭಾವಾತ್. ಬಿಭ್ಯತ್ ಪತತಿ ಪಾದಪಾದಿತಿ ನ್ಯಾಯಾದಿತ್ಯತಃ ಪ್ರಾಪ್ತಂ ಅನಿಷ್ಟಾಧಿಕಾರಿಣಾಮಪಿ ಚ ಇತ್ಯಾದಿ ಸೂತ್ರತ್ರಯಂ. ಹೇಗೆ ಸತ್ಕರ್ಮ ಮಾಡಿ ಫಲಾಪೇಕ್ಷೆ ಇದ್ರೆ ಸ್ವರ್ಗಕ್ಕೆ ಹೋಗಿ ವಾಪಸ್ ಬಿಡ್ತಾನೋ, ವಿಕರ್ಮ ಮಾಡಿದ್ರು ಕೂಡ ನರಕಕ್ಕೆ ಹೋಗಿ ಬಿಡ್ತಾನೆ. ಇಲ್ಲಿ ಸ್ವರ್ಗಕ್ಕೆ ಹೋಗಿ ಬಿಡ್ತಾನೆ, ನರಕಕ್ಕೆ. ವಿಕರ್ಮ ಅಂದರೆ ಏನು? ನಿಷಿದ್ಧ ಕರ್ಮ. ನಿಷಿದ್ಧ ಕರ್ಮವನ್ನು ಮಾಡಬಾರದು, ವಿಹಿತ ಕರ್ಮವನ್ನು ಫಲಾಪೇಕ್ಷೆಯಿಂದ ಮಾಡಬಾರದು. ಡಿಫರೆನ್ಸ್ ಗೊತ್ತಾಯ್ತಾ? ವಿಹಿತ ಕರ್ಮ ನಿಷಿದ್ಧ ಕರ್ಮದಲ್ಲಿ ನಿಷಿದ್ಧ ಕರ್ಮ ಬಿಟ್ಟೇ ಬಿಡಬೇಕು. ನಿಷಿದ್ಧ ಕರ್ಮ ಮಾಡಿ ಕೃಷ್ಣಾರ್ಪಣ ಅಂತ ಹೇಳಕ್ಕೆ ಹೋಗಬಾರದು. ವಿಹಿತ ಕರ್ಮ ಮಾಡಿ ಕೃಷ್ಣಾರ್ಪಣ ಅಂತ ಹೇಳಿದ್ರು. ನಿಷಿದ್ಧ ಕರ್ಮವನ್ನು ಮಾಡಬಹುದಾ ಅಂತ ಕೇಳಿದರೆ ಮಾಡಬಾರದು. ಪಾಪಕೃತ, ಯಾಕೆ ಪಾಪವನ್ನು ಮಾಡಿದವರಿಗೆ ಪ್ರತ್ಯವಾಯ ಇಲ್ಲ ಅಂತ ತಿಳ್ಕೊಂಡ್ರೆ ತಪ್ಪದು. ತಿಳ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ಬಿಭ್ಯತ್ ಹೇಳಿದ ಏನು ಹೇಳಿದ್ರು? ದೇವ್ರ ಪೂಜೆ ಮಾಡ್ಬೇಕಾದ್ರೆ ತಪ್ಪು ಮಾಡಿದ ಭಾರಿ ಶಿಕ್ಷೆ ಆಯಿತು ಅಂತ ಹೇಳಿದ್ರು. ಇನ್ನೊಬ್ರು ಭಾರಿ ಖುಷಿ ಪಟ್ಬಿಟ್ಟ, ದೇವ್ರ ಪೂಜೆನೇ ಮಾಡೋದಿಲ್ಲ ಅಂತ ಹೇಳಿಬಿಟ್ಟ. ಅದು ಅರ್ಥ ಅವನೇನು ತಿಳ್ಕೊಂಡ? ದೇವ್ರ ಪೂಜೆ ಮಾಡ್ಬೇಕಾದ್ರೆ ತಪ್ಪಾದರೆ ಭಾರಿ ಶಿಕ್ಷೆ ಇದೆ, ನಾವು ಮಾಡದೇನೆ ಹೋಗ್ಬಿಟ್ರೆ ಅದು ಏನು ಪಾಪ ಇದೆ? ಅಲ್ಲಿ ಬಿಟ್ಟಿದ್ದೆ ಪಾಪ ಅಂತ ಯೋಚನೆ ಮಾಡಿಲ್ಲ ಅವನು. ಬಿಟ್ಟಿದ್ದೆ ಪರೀಕ್ಷೆಗೆ ಹೋಗಿ ತಪ್ಪು ಬರೋದ ಫೇಲ್ ಆದ, ಪರೀಕ್ಷೆಗೆ ಹೋಗದೆ ಹೋದರೆ ಪಾಸ್ ಆಗಿಬಿಡ್ತಾರ? ಸಾಧ್ಯನೇ ಇಲ್ಲ. ಅವನೇ ಆ ಥರ ಯೋಚನೆ ಮಾಡ್ದ. ಅಥವಾ ನಿಷಿದ್ಧ ಕೆಲಸ ಮಾಡಿಬಿಟ್ರೆ ಅದಕ್ಕೇನು ದೋಷ ಇಲ್ಲ ಅಂತ ತಿಳ್ಕೊಂಡ್ರೆ ತಪ್ಪದು. ದೇವ್ರ ಪೂಜೆ ಮಾಡ್ಬೇಕಾದ್ರೆ ತಪ್ಪು ಮಾಡೋದಕ್ಕೆ ಕೊನೆ ಪಕ್ಷ ಪ್ರಾಯಶ್ಚಿತ್ತ ಇದೆ. ಮಾಡದೇ ಇಲ್ಲ ಅಂತ ಹೇಳಿದರೆ, ಮಾಡೇ ಇಲ್ಲ ಅಂತ ಹೇಳಿದರೆ ಭಾರಿ ದೊಡ್ಡ ಪ್ರಾಯಶ್ಚಿತ್ತ, ಅದು ದೋಷ. ಆದ್ದರಿಂದ ಅದಕ್ಕೆ ಎಕ್ಸ್ಕ್ಯೂಸ್ ಅಲ್ಲ ಅದು. ಯಾಕಂದ್ರೆಲ್ಲ ಆ ರೀತಿ ಮಾಡ್ತಿರೋದೇ ಜಾಸ್ತಿ. ನಮ್ಮ ಸದ್ಯ ಮಡಿಮೇಲಿಗೆ ಮನೇಲಿ ಇಲ್ಲಪ್ಪ ಅಂತ ಹೇಳಿದ್ರೆ ಏನು ತಿಳ್ಕೊಂಡ್ಬಿಡ್ತಾರವರು? ಮಡಿಮೇಲೆ ಇದ್ದವ್ರು ಮಾತ್ರ ಇದು ಅನುಷ್ಠಾನ ಮಾಡಬೇಕು, ಇಲ್ಲದೇ ಇದ್ದವ್ರು ಏನಾಯ್ತಿ ಅಂತೇಳಿ. ಇಲ್ಲದೇ ಇದ್ದವ್ರಿಗೆ ಭಾರಿ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಅವರಿಗೆ. ನಮ್ಮಲ್ಲಿ ಸದ್ಯ ಪದ್ಧತಿ ಇಲ್ಲ ಅಂತ ತಿಳ್ಕೊಂಡ್ರೆ ಏನು ಮಾಡ್ಬೇಕಾದ್ರೆ? ಪಾಪಕೃತ ಪ್ರತ್ಯವಾಯ ಭಯಾಭಾವೇನ ಪತನಾಭಾವಾತ್ ಬಿಭ್ಯತಿ. ಬಿಭ್ಯತ್ ಪತತಿ ಪಾದಪಾತ್. ಅವನೇನು ತಿಳ್ಕೊಂಡ? ಮರ ಹತ್ತಿದ್ದ, ಭಯ ಆಯಿತು, ಬಿದ್ದುಬಿಟ್ಟ. ಅವನೇನು ತಿಳ್ಕೊಂಡ? ಭಯ ಆಗಿದ್ದಕ್ಕೆ ಬಿದ್ದ. ಹಾಗೆ ಹತ್ತಿದ್ರೆ ಬೀಳ್ತಿದ್ದಿಲ್ಲ ಅಂತ ತಿಳ್ಕೊಳಕ್ಕಾಗತ್ತಾ? ಭಯ ಕಾರಣ ಅಲ್ಲ, ಅದಕ್ಕೆ ಬೀಳೋದೇ ಕಾರಣ. ತಪ್ಪು ಮಾಡಿದ ಕೆಲಸ ಏನಾಗುತ್ತೆ ಅಲ್ಲಿಗೆ? ಮರ ಹತ್ತಬೇಡ, ನೀರಲ್ಲಿ ಇಡಿಬೇಡ ಅಂತ ಹೇಳಿದರೆ ಭಯದಿಂದ ಹತ್ತೋದು ಹಿಡಿಯೋದಲ್ಲ, ಅದು ಅಪಾಯಕಾರಿ ಕೆಲಸಗಳು ಅಂತ ಅರ್ಥ. ಅದರಲ್ಲಿ ಏನಿದೆ? ರಿಸ್ಕ್ ಇದೆ. ಆದ್ದರಿಂದ ಪಾಪ ಕಾರ್ಯಗಳನ್ನು ಮಾಡಿ ನಾವು ಎಸ್ಕೇಪ್ ಆಗ್ಲಿಕ್ಕೆ ಬರೋದಿಲ್ಲ. ಪುಣ್ಯಕರ್ಮ ಮಾಡಿ ಫಲ ಕೇಳಿದ್ರೆ ಎಸ್ಕೇಪ್ ಆಗ್ಲಿಕ್ಕೆ ಬರೋದಿಲ್ಲ. ಪಾಪಕರ್ಮ ಮಾಡಿ ಎಷ್ಟೋ ಕಡೆ ಪೇಪರ್ ಭ್ರಷ್ಟಾಚಾರ ಅಂತ ಕರೀತಾರೆ. ಯಾವಾಗ ಕರೀತಾರೆ ಅದನ್ನ? ಯಾರಿಗೋ ಲ್ಯಾಂಡ್ ಗ್ರಾಂಟ್ ಮಾಡಿದ ಭ್ರಷ್ಟಾಚಾರ ಅಂತ ಕರೆಯೋದಿಲ್ಲ. ಈ ಕಿಕ್ ಬ್ಯಾಕ್ ತಗೊಂಡು ಮಾಡಿದ ಅವಾಗ ಏನು ಮಾಡ್ತಾರೆ? ಯಾಕೆ? ಫಲಾಪೇಕ್ಷೆ. ಅರ್ಥ ಆಯ್ತು? ಸುಮ್ಮನೆ ಕೊಟ್ಟ, ಎಂದಕ್ಕೆ ಅಬ್ಜೆಕ್ಟ್ ಮಾಡೋದಿಲ್ಲ ಅದನ್ನು. ಯಾತಕ್ಕೆ? ಪ್ರತಿಫಲ ಇಲ್ಲದೆ ಕೊಟ್ಟಿರೋದ್ರಿಂದ ಅದು ಇನ್ವ್ಯಾಲಿಡ್ ಆಗೋ ಚಾನ್ಸಸ್ ಇಲ್ಲ. ಯಾವಾಗ ಇನ್ವ್ಯಾಲಿಡ್ ಕೆಲಸ ಮಾಡಕ್ಕೆ ಹೋಗ್ತಾನೆ? ಪ್ರತಿಫಲದ ಅಪೇಕ್ಷೆ ಬಂದಾಗ ಔಟ್ ಆಫ್ ದಿ ಹೋಗ್ತಾನೆ. ಔಟ್ ಆಫ್ ದಿ ಹೋಗಿಲ್ಲ. ಇವತ್ತು ಯಾವ ಕೇಸಲ್ಲೂ ಕೂಡ ಕಿಕ್ ಬ್ಯಾಕ್ ತೊಗೊಂಡಿದ್ದು ಪ್ರೂವ್ ಆಗದೆ ಹೋಗಿಬಿಟ್ರೆ ಏನರ್ಥ? ಅಲ್ಲಿಗೆ ಅವ್ನು ಮಾಡಿದ ತಪ್ಪು ಅಂತ ಅನಿಸೋದಿಲ್ಲ. ಅರ್ಥ ಆಯ್ತಾ? ತಗೊಂಡಿಲ್ಲ ಅವನು, ಅಂದಮೇಲೆ ಏನು ಯೋಚನೆ ಇಲ್ಲ. ಅನಿಷ್ಟಾಧಿಕಾರಿಣಾಮಪಿ ಚ ಇತ್ಯಾದಿ ಸೂತ್ರತ್ರಯಂ ತದರ್ಥಮಃ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಇತಿ. ವಿಕರ್ಮ ನಿಷಿದ್ಧ ಕರ್ಮ ಎಲ್ಲಿ ಬಂದಿದೆ ಇದು? ಕರ್ಮ ಕರ್ಮ ವಿಕರ್ಮೇತಿ ಕವಯೋಪಿ ಅತ್ರ ಮೋಹಿತಾಹ. ಎಲ್ಲಿ ಶ್ಲೋಕ ಅದು? ಭಗವದ್ಗೀತಾ. ಆದ್ದರಿಂದ ಕರ್ಮ ಅಕರ್ಮ ವಿಕರ್ಮೇತಿ ಕವಯೋಪಿ ಅತ್ರ ಮೋಹಿತಾಹ. ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು ತಿಳ್ಕೊಳ್ಳೋದಕ್ಕೆ ಜ್ಞಾನಿಗಳಿಗೂ ಏನಾಗುತ್ತೆ? ಒಮ್ಮೊಮ್ಮೆ ತಿಳ್ಕೊಂಡ ಜೂಜಾಡಕ್ಕೆ ಕರೆದಾಗ ಅದೇನದು? ವಿಕರ್ಮ. ಧರ್ಮರಾಜ ಹೊರಟೇ ಬಿಟ್ಟ. ಯಾತಕ್ಕೆ? ದೊಡ್ಡ ಕಳಿಸಿದ್ದಾರೆ, ಅವ್ರ ಮಾತು ಮೀರಬಾರ್ದು. ನಾ ಯಾವುದೋ ಪ್ರತಿಜ್ಞೆ ಮಾಡಿದ್ದೇನೆ, ನಡೆಸಬೇಕು. ಅರ್ಜುನ ಏನು ಮಾಡ್ದ? ಗಾಂಡೇವ್ ಇನ್ನೊಬ್ರಿಗೆ ಕೊಡು ಅಂತ ಹೇಳಿದ್ರೆ ಅವ್ರು ಕೊಂದು ಬಿಡ್ತೇನೆ ಅಂತ ಹೇಳಿ ಧರ್ಮರಾಜ ಕೊಲ್ಲಕ್ಕೆ ಹೋಗಿಬಿಟ್ಟ. ಆ್ಯಕ್ಚುಲಿ ಏನದು? ಕೃಷ್ಣ ಏನು ಹೇಳ್ತಾನೆ ಅದಕ್ಕದು? ವಿಕರ್ಮ, ಭಾರಿ ನಿಷಿದ್ಧವಾದ ಕೆಲಸ ಮಾಡ್ತಿದ್ದಿ ಅಂತ ಹೇಳಿ. ಅಂದರೆ ಕವಯೋಪಿ ಅತ್ರ ಮೋಹಿತಾಹ. ಅರ್ಜುನ ಮಹಾಜ್ಞಾನಿ, ಅಲ್ಲಿ ಕನ್ಫ್ಯೂಷನ್ ಬಂತು. ಧರ್ಮರಾಜನಿಗೆ ತಪ್ಪು ಮಾಡೇ ಬಿಟ್ಟ, ತಪ್ಪು ಮಾಡಕ್ಕೆ ಹೋಗಿದ್ದ, ತಪ್ಪು ಮಾಡೇ ಬಿಟ್ಟ. ಆದರೆ ಭೀಮಸೇನರು ಯಾವ ಪ್ರಶ್ನೆ? ಕವಯೋಪಿ ಅತ್ರ ಮೋಹಿತಃ. ಜ್ಞಾನಿಗಳು ಮೋಹಿತರಾದರು, ಪರಮಜ್ಞಾನಿಯಾದ ಅವರಿಗೆ ಮಾತ್ರ ಮೋಹ ಬರಲೇ ಇಲ್ಲ. ಅಂದರೆ ಜ್ಞಾನಿಗಳಿಗೆ ಒಮ್ಮೆ ಮೋಹ ಬರುತ್ತೆ ಅಂದರೆ ಅಜ್ಞಾನಿಗಳಿಗೆ ಒಮ್ಮೊಮ್ಮೆ ಯಾವಾಗಲೂ ಬರುತ್ತೆ ಅಂತ. ಜ್ಞಾನಿಗಳು ಒಮ್ಮೊಮ್ಮೆ ತಪ್ಪು ಮಾಡಿದರೆ ಅಜ್ಞಾನಿಗಳು ಯಾವಾಗಲೂ ತಪ್ಪು ಮಾಡ್ತಾರೆ. ಆದ್ದರಿಂದ ಎಂದೂ ಕೂಡ ವಿಕರ್ಮ ಮಾಡಲೇ ಕೊಡು.
ಯಾತಿ ಇತಿ ಅನ್ವೇತಿ ವೀತ್ಯಭಾವವಾಚಿ ವಿರುದ್ಧವಾಚಿ ಚ. ಇಲ್ಲಿ ವಿ ಎನ್ನ ಪದ ಉಪಯೋಗಿಸಿದ್ದಾರೆ. ಯಾವುದಕ್ಕೆ? ನಿರಯಂಚ ವಿಕರ್ಮಣ. ವಿ ಕರ್ಮಕ್ಕೇನರ್ಥ ಅಂದರೆ ವಿ ಇತಿ ಅಭಾವವಾಚಿ ವಿರುದ್ಧವಾಚಿ ಚ. ವಿ ಶಬ್ದಕ್ಕೆ ಇಲ್ಲ ಅಂತ ಒಂದರ್ಥ, ವಿರುದ್ಧ ಅಂತ ಇನ್ನೊಂದರ್ಥ. ವಿಕರ್ಮ ವಿಕರ್ಮ ಒಂದು ಶಬ್ದ ಏನಂದರೆ ಅವನು ಕರ್ಮ ಮಾಡಲಿಲ್ಲ, ಅದು ವಿಕರ್ಮನೆ. ಆಫೀಸ್ಗೆ ಹೋಗಲಿಲ್ಲ, ಅದು ವಿಕರ್ಮ. ಆಫೀಸ್ಗೆ ಹೋದ ತಪ್ಪು ಮಾಡ್ದ, ಅದೇನದು? ಅದು ವಿಕರ್ಮನೆ. ಹೋಗದೇ ಇರೋದು ತಪ್ಪು. ಹೋದ್ರೆ ಏನು ತಪ್ಪು ಮಾಡಿಲ್ಲ, ಹೋಗಲಿಲ್ಲ ಅಷ್ಟೇ. ಏನಾಯ್ತು? ಅದಕ್ಕೆ ಸಂಬಳ ಕಟ್ ಮಾಡಿಲ್ಲ, ನಿಷಿದ್ಧ ಆಯ್ತಾ ಇಲ್ಲ ಅದು. ಸೊ ಅಭಾವವಾಚಿ ವಿರುದ್ಧವಾಚಿ ಎರಡರ್ಥ ಇದೆ ವಿ ಶಬ್ದಕ್ಕೆ. ನಾಮರೂಪಾದ್ ವಿಮುಕ್ತ ಇತ್ಯತ್ರಾಪಿ ನಾಮರೂಪ ವಿಮುಕ್ತತ್ವ ಮುಚ್ಯತೆ ವಿಪ್ರಿಯ ಇತ್ಯಾದಿ ವದಿತಿ ಷಟ್ಪ್ರಶ್ನ ಭಾಷ್ಯೆ ವಿ ಇತ್ಯಸ್ಯ ಅಭಾವಾರ್ಥತ್ವೋಕ್ತೇ. ರಾಯರು ಅರ್ಥ ಬರೆದಿದ್ರೆ ಸಮರ್ಥನೆ ಮಾಡ್ತಾರೆ. ಎಲ್ಲಿ ಅಂದರೆ ನಾಮರೂಪಾದ್ ವಿಮುಕ್ತ ಉಪನಿಷತ್ ಭಾಷ್ಯ ಷಟ್ಪ್ರಶ್ನ, ಅದರಲ್ಲಿ ಆಚಾರ್ಯ ಬರೀತಾರೆ ಭಾಷ್ಯ ಬರೀಬೇಕಾದ್ರೆ ಪದ ಇರೋದು ಏನಂತ ಅಲ್ಲಿ? ನಾಮರೂಪಾತ್ ವಿಮುಕ್ತ ಏನಿದೆ ಅಲ್ಲಿ? ವಿ ಅನ್ನೋ ಪದ ಬಂದಿದೆ. ವಿಮುಕ್ತ ಶಬ್ದಕ್ಕೆ ಆಚಾರ್ಯ ಅರ್ಥ ಬರೀಬೇಕಾದ್ರೆ ಇತ್ಯಾದಿ ವಿಪ್ರಿಯ, ಇನ್ನೊಂದು ಸ್ಟಾದ್ ವಿಮುಕ್ತ ವಿಪ್ರಿಯ ಇತ್ಯಾದಿ ವದಿತಿ ಷಟ್ಪ್ರಶ್ನ ಭಾಷ್ಯ ವೀತ್ಯಸ್ಯ ಅಭಾವಾರ್ಥತ್ವ ಮುಕ್ತೇ. ವಿ ಶಬ್ದಕ್ಕೆ ಇಲ್ಲ ಅನ್ನೋ ಅರ್ಥದಲ್ಲಿ ಮಾಡಿದ್ದಾರೆ, ಅಭಾವ ಅಂತ ಅರ್ಥ ಮಾಡಿರೋದ್ರಿಂದ ಇಲ್ಲಿ ಅಭಾವವಾಚಿ ವಿರುದ್ಧವಾಚಿಗೆ ಯಾಕೆ ಕೊಡಲಿಲ್ಲ ಅಂದರೆ ಅದಕ್ಕೆ ಅರ್ಥ ಎಲ್ಲರೂ ವೆಲ್ ನೋನ್ ಮೀನಿಂಗ್. ಅದು ವಿ ಅಂತ ಹೇಳಿದಾಗ ಆಪೋಸಿಟ್ ಅಂಬೋದು ವೆಲ್ ನೋನ್. ಅದು ಇಲ್ಲ ಎಂಬ ಅರ್ಥ ಅಷ್ಟು ಪ್ರಸಿದ್ಧಿ ಇಲ್ಲ. ಅದಕ್ಕೆ ಆಚಾರ ವಾಕ್ಯ ಕೊಟ್ಬಿಟ್ಟು ವಿ ಶಬ್ದಕ್ಕೆ ಅಭಾವ ಅಂತ ಅರ್ಥನೂ ಇದೆ ಅಂತ ಹೇಳಿದರು. ಅನಿಷ್ಟಾಧಿಕಾರಿ ದ್ವಿವಿಧ ಅನಿಷ್ಟಾಧಿಕಾರಿಣಾಮಪಿ ಅಂತ ಸೂತ್ರ. ಅನಿಷ್ಟಾಧಿಕಾರಿಗಳು ಅಂದ್ರೇನು? ಅನಿಷ್ಟ ಮೊದಲಾದವುಗಳನ್ನು ಮಾಡುವವರು ಅಂತ ಅರ್ಥ. ಅನಿಷ್ಟವಾದಿಗಳನ್ನು ಅಂದ್ರೆ ಏನರ್ಥ? ಎರಡು. ಅಜ್ಞೋ ಮಿಥ್ಯಾಜ್ಞಾನೀಚ. ಅನಿಷ್ಟವನ್ನು ಮಾಡ್ತಕ್ಕಂಥವ್ರು ಇಬ್ರು. ಅಜ್ಞ, ಅವನಿಗೆ ಗೊತ್ತೇ ಇಲ್ಲ. ಶಾಕ್ ಹೊಡಿಸ್ಕೊಳ್ಳೋ ಕೂಡ ಗೊತ್ತಿದ್ದು ಶಾಕ್ ಹೊಡಿಸ್ಕೊತಾರ? ಅಜ್ಞ ತಿಳ್ಕೊಳ್ಳೋದೇ ಮಾಡೋದು. ಅದರಿಂದ ಏನಿದೆ ಇಲ್ಲಿ ಅಜ್ಞಾನದಿಂದಾಗಿ ಅನಿಷ್ಟ ಕೆಲಸ ಮಾಡ್ದ. ಇನ್ನು ಕೆಲವರು ಮಿಥ್ಯಾಜ್ಞಾನಿ, ತಪ್ಪು ತಿಳ್ಕೊಂಡು ಮಾಡಿದರು. ಕರೆಂಟ್ ಶಾಕ್ ಹೊಡೆಯುತ್ತೆ ಅಂತ ಗೊತ್ತವನಿಗೆ, ಆದರೆ ಕರೆಂಟ್ ಇದೇ ಇಲ್ಲ ಅಂತ ಯೋಚನೆ ಮಾಡಲಿಲ್ಲ, ಇಲ್ಲ ತಿಳ್ಕೊಂಡು ಕೈ ಇಟ್ಟ. ಅರ್ಥ ಆಯ್ತಾ? ಏನವನು? ಮಿಥ್ಯಾಜ್ಞಾನಿ. ಅವನು ಕರೆಂಟ್ ಇರೋ ಜಾಗದಲ್ಲಿ ಇಲ್ಲ ಅಂತ ತಿಳ್ಕೊಂಡಲ್ಲ, ಅವನು ಮಿಥ್ಯಾಜ್ಞಾನಿ. ಕರೆಂಟ್ ಹೊಡೆಯುತ್ತೆ ಅಂತಾನೆ ಗೊತ್ತಿಲ್ಲ ಶಾಕ್, ಅವನವನು ಅಜ್ಞಾನಿ. ಸೊ ಇಬ್ಬರು ಕೂಡ ಎಂಥವರು? ಕೆಟ್ಟದ್ದು ಮಾಡೋದೇ. ಇವ್ರು ಗೊತ್ತಿಲ್ಲದೆ ಶಾಕ್ ಹೊಡಿಸ್ಕೊಂಡ, ಅವ್ರು ಗೊತ್ತಿದ್ದು ಕರೆಂಟ್ ಇದೆ ಅಂತ ತಿಳುವಳಿಕೆ ಇಲ್ಲದೇ ಶಾಕ್ ಹೊಡಿಸ್ಕೊಂಡ. ಇಬ್ಬರು ಕೂಡ ಎಂಥವ್ರು? ಇದು ಅಭಾವವಾಚಿ. ಅಜ್ಞಾ ಎಂಬುದೇನೋ ಅಭಾವವಾಚಿ, ಮಿಥ್ಯಾಜ್ಞಾನಿ ಎಂಬುದು ವಿರುದ್ಧ ಜ್ಞಾನಿವಾಚಿ. ಗೊತ್ತಾಯ್ತಾ? ಸೊ ವಿ ಶಬ್ದಕ್ಕೆ ಎರಡರ್ಥರು ಬಂತು ಅಂತ ತೋರಿಸಿದ್ರು. ಅದಕ್ಕೇನೆ ನಾಮರೂಪಾದ್ ವಿಮುಕ್ತ. ಮುಂದೆ ಅತ್ರ ದ್ವಯೋಹೋ ಫಲ ಮುಚ್ಯತೆ, ಇಬ್ಬರಿಗೂ ಫಲ ಇದೆ. ಏನು ಫಲ? ಅನಿಷ್ಟ ಫಲ ಇದೆ. ಇದರಿಂದ ಯಾತಕ್ಕೆ ಅಷ್ಟೆಲ್ಲ ಬಿಡಿಸಿದ್ರು ಅಂದರೆ, ನಾವು ಕೆಲವು ಒಳ್ಳೆಯ ಕೆಲಸಗಳನ್ನು ಮಾಡಲಿಲ್ಲ, ಯಾಕಂದ್ರೆ ಗೊತ್ತೇ ಇಲ್ಲ ಅಂತ ಹೇಳ್ತೀವಿ. ಅವಾಗ ಹೇಳ್ತಾರೆ ಗೊತ್ತಿಲ್ಲ ಅಂಬೋದು ಎಕ್ಸ್ಕ್ಯೂಸ್ ಅಲ್ಲ. ಅರ್ಥ ಆಯ್ತಾ? ಗೊತ್ತಿಲ್ಲ ಅಂಬೋದು ಎಕ್ಸ್ಕ್ಯೂಸ್ ಅಲ್ಲ. ಹೋದ ರಾತ್ರಿ ಲೈಟ್ ಇಲ್ಲದೆ ಸಿಕ್ಕಾಕೊಂಡ ಹಿಡಿದ್ರು, ಅವಾಗ ಫೈನ್ ಹಾಕೊಂಡ್ರು. ನಾವು ಹೋಗ್ಬಾರ್ದು, ಗೊತ್ತೇ ಇದ್ದಿಲ್ಲ ಅಂತ. ಇನ್ನೊಂದು ಫೈನ್ ಹಾಕ್ತೀನಿ ಅಂತ ಹೇಳಿದೆ. ಅದಕ್ಕೆ ನಿಮಗೆ ರೂಲ್ಸೇ ಗೊತ್ತಿಲ್ಲ, ಲೈಸೆನ್ಸ್ ಯಾಕೆ ಕೊಟ್ರಿ? ಡ್ರೈವಿಂಗ್ ಲೈಸೆನ್ಸ್ ಯಾರು ಕೊಟ್ರಿ ನಿನಗೆ? ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಬಂದರೆ ಮಾತ್ರ ಸಾಲದು. ಏನು ಬೇಕು ಅವನಿಗೆ? ರೂಲ್ಸ್ ಎಲ್ಲ ಗೊತ್ತಿರಬೇಕು. ಎಲ್ಲಿ ಪಾರ್ಕ್ ಮಾಡಬೇಕು, ಎಲ್ಲಿ ಪಾರ್ಕ್ ಮಾಡಬಾರ್ದು, ಅವೆಲ್ಲ ಸೇರಿಸ್ಕೊಡ್ತಾರೆ. ಹೇಗೆ ಓವರ್ಟೇಕ್ ಮಾಡಬೇಕು, ಟರ್ನಿಂಗ್ ಅರ್ಥ, ಸಿಂಬಲ್ಸ್ ಎಲ್ಲ ಕೇಳ್ತಾರೆ. ಈ ಟರ್ನಿಂಗ್ ಸಿಂಬಲ್ಸ್ ಎಲ್ಲ ಹಾಕಿರ್ತಾರಲ್ಲ, ಇದಕ್ಕೇನು ಅರ್ಥ ಅಂತ ಕೇಳ್ತಾರೆ. ಅದು ಅರ್ಥ ಡ್ರೈವಿಂಗ್, ಯಾಕಂದ್ರೆ ನಿಮ್ಗೆ ಡ್ರೈವ್ ಮಾಡಕ್ಕೆ ಬಂದರೂ ಕೂಡ ಅರ್ಥ ಮಾಡಿ ಡ್ರೈವ್ ಮಾಡಕ್ಕೆ ಬರೋದಿಲ್ಲ, ಆದ್ದರಿಂದ ನಿನಗೆ ಲೈಸೆನ್ಸ್ ಕೊಡೋದಿಲ್ಲ. ಅದಕ್ಕೆ ತಿಳುವಳಿಕೆ ಇಲ್ಲದೆ ಹೋದರೂ ಅಪರಾಧ, ತಪ್ಪು ತಿಳ್ಕೊಂಡಿದ್ರೂ ಅಪರಾಧ. ಆದ್ದರಿಂದ ನಾವು ಪುಣ್ಯಕ್ಕೆ ಯಾವ ಒಳ್ಳೆ ಕೆಲಸನೂ ಮಾಡೇ ಇಲ್ಲ, ಪಾಪ ಕೆಲಸವನ್ನು ಒಳ್ಳೆ ಕೆಲಸ ಮಾಡೇ ಇಲ್ಲ. ಯಾಕೆ? ಕಾಮ್ಯಕರ್ಮ ಚಾನ್ಸೇ ಇಲ್ಲ. ಕೆಟ್ಟ ಕೆಲಸ ಮಾಡ್ತೇವೆ, ಯಾಕಂದ್ರೆ ನಮಗೆ ಗೊತ್ತಿಲ್ಲ. ಆದ್ದರಿಂದ ಗೊತ್ತಿಲ್ಲದೆ ಒಳ್ಳೆ ಕೆಲಸ ಬಿಟ್ಟ, ಗೊತ್ತಿಲ್ಲದೆ ಕೆಟ್ಟ ಕೆಲಸ ಮಾಡಿದ. ಆದರೆ ಗೊತ್ತಿಲ್ಲ ಅಂಬೋದು ಏನಲ್ಲ ಎಂದು ಎಕ್ಸ್ಕ್ಯೂಸ್ ಅಲ್ಲ. ಇಗ್ನೋರೆನ್ಸ್ ಅಂಬೋದು ಅಪರಾಧ. ವಿಕರ್ಮಣಾಂ ಶೋಚಿತ ಕರ್ಮಣ ತತ್ರ ದ್ವಯೋ ಫಲ, ಇಬ್ಬರಿಗೂ ಕೂಡ ಕೆಟ್ಟದಾಗತ್ತೆ. ವಿಕರ್ಮಣ ನರಕ ಅಂತ ಹೇಳಿದ್ರಿಂದ ನಿರಯಂಚ ವಿಕರ್ಮಣ. ಆದ್ದರಿಂದ ನಮಗೆ ಅನೇಕರಿಗೆ ಪ್ರಶ್ನೆ ಉತ್ತರ ಸಿಕ್ಕಾಗಾಯ್ತು. ನಾನು ಟ್ಯಾಕ್ಸ್ ಕೊಡಬೇಕು ಅಂತ ಗೊತ್ತೇ ಇದ್ದಿಲ್ಲ ಅಂತ ಹೇಳಿದ. ಅಪರಾಧ ಅಲ್ಲೇನದು? ಸಿಟಿಜನ್ ಏನು ಮಾಡಬೇಕಾಗಿತ್ತು? ತಿಳ್ಕೊಬೇಕಾಗಿತ್ತು. ಕೆಲವು ಹುಡ್ಕೊಂಡು ತಿಳ್ಕೊಬೇಕು. ಕೆಲವನ್ನ ಹೇಳಿದ್ರೆ ತಿಳ್ಕೊಂಡ್ರೆ ಸಾಕು. ಕೆಲವನ್ನ ಏನು ಮಾಡಬೇಕು? ಕೇಳಿ ತಿಳ್ಕೊಳ್ಬೇಕಾದ ಕರ್ತವ್ಯ. ದಾರಿ ಹೋಗ್ತಾರೆ, ದಾರಿ ಕನ್ಫ್ಯೂಸ್ ಆಯ್ತು, ಸುಮ್ಮನೆ ಹೋಗ್ತಾ ಇರ್ತಾರೆ. ಏನು ಮಾಡ್ತಾನೆ? ತಕ್ಷಣ ಅವನು ನಿಲ್ಲಿಸ್ಬಿಟ್ಟು ಕೇಳ್ತಾನೆ ದಾರಿ ಯಾವುದು, ಮುಂದೆ ದಾರಿ ಸಿಗುತ್ತೆ, ಹೋಗ್ತಾನೆ. ಅದು ಬಿಟ್ಬಿಟ್ಟು ಸುಮ್ಮನೆ ಹೋಗ್ತಾ ಯಾರು ಕೇಳಬಾರ್ದು. ಸಂಕಲ್ಪ ಮಾಡಿದ್ದೇನೆ ಅಂತ ಏನಾಯ್ತು ಅಲ್ಲಿಗೆ? ಅವನು ಅನಿಷ್ಟಕ್ಕೆ ಹೋಗೋದು ದೇವ್ರ ಸಂಕಲ್ಪ ಆಗುತ್ತೆ ಅಷ್ಟೇ, ಉಪಯೋಗ ಇಲ್ಲ. ಅದಕ್ಕೇನೆ ನಾವು ಶಾಸ್ತ್ರ ಓದೋದು ಎಂಬುದು ಕಡ್ಡಾಯ, ಆಪ್ಷನಲ್ ಅಲ್ಲ.
ನಾವು ಗೊತ್ತಿಲ್ಲದೆ ಚಾತುರ್ಮಾಸ್ಯ ಮಾಡಲಿಲ್ಲ, ಗೊತ್ತಿಲ್ಲದೆ ಏಕಾದಶಿ ಮಾಡಲಿಲ್ಲ ಎಂಬುದು ಕಾರಣನೇ ಇಲ್ಲ. ಬುದ್ಧಿ ಕೊಟ್ಟಿರೋದು ಯಾತಕ್ಕೆ ಅಂತ ಕೇಳ್ತಾರೆ. ಪ್ರಾಣಿಗಳಿಗಿಲ್ಲ, ಯಾಕೆ? ಬುದ್ಧಿನೇ ಇಲ್ಲ, ಆದ್ದರಿಂದ ಅದಕ್ಕೆ ಹೇಳೋದಿಲ್ಲ. ಅರ್ಥ ಆಯ್ತಾ? ಯಾರು ಮನುಷ್ಯ ಹೊಡೆದ್ರೆ ಶಿಕ್ಷೆ ಕೊಡ್ತಾರೆ, ಕಲ್ಲು ಮೇಲೆ ಕಲ್ಲಿನ ಯಾರು ಹೊಡಿಲಕ್ಕೆ ಹೋಗೋದಿಲ್ಲ, ಅದಕ್ಕೆ ಜ್ಞಾನ ಇಲ್ಲ. ಸೊ ಜ್ಞಾನ ಇದ್ದ ಮೇಲೆ ತಿಳ್ಕೊಳ್ಳೋದಿರೋದು ಅಪರಾಧನೇ. ವಿಕರ್ಮಣ ಸೋಚಿತ ಕರ್ಮಾನುಷ್ಠಾನೇ ವಿಕರ್ಮಣ ಸೋಚಿತ ಕರ್ಮ ಅನನುಷ್ಠಾನೇನ ವಿರುದ್ಧ ಕರ್ಮಣ ಪಾಪಕರ್ಮಣ ಚ ನಿರಯಮ್ಯಾತಿ. ಅರ್ಥ ಆಯ್ತಾ? ಸೋಚಿತ ಕರ್ಮ ಅನನುಷ್ಠಾನೇನ, ಸೋಚಿತ ಕರ್ಮಗಳು ಆಚರಿಸುತ್ತಾ ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ. ಸೋಚಿತ ಕರ್ಮಗಳನ್ನು ಮಾಡದೇ ಇರೋದು ಏನದು? ಪಾಪಕರ್ಮ, ನರಕಕ್ಕೆ ಹೋಗ್ತಾನೆ. ತಪ್ಪು ಕೆಲಸವನ್ನು ಮಾಡ್ತಾನೆ, ವಿರುದ್ಧ ಕರ್ಮ, ಅದಕ್ಕೂ ನರಕಕ್ಕೆ ಹೋಗ್ತಾನೆ. ಆದ್ದರಿಂದ ವಿಕರ್ಮ ಶಬ್ದಕ್ಕೆ ಬರೀ ನಿಷಿದ್ಧ ಕರ್ಮ ಅಂತ ಅಷ್ಟೇ ಅರ್ಥ ಅಲ್ಲ. ವಿಹಿತ ಕರ್ಮವನ್ನು ಮಾಡದೇ ಇರೋದು ಕೂಡ ಏನದು? ಪಾಪದ ಲೆಕ್ಕಕ್ಕೆ ಬರುತ್ತೆ ಅಂತ ಹೇಳಿ. ನರಕಂಚ ಪ್ರತಿಪದ್ಯತೆ ನ ಕೇವಲಂ ಶುಭಫಲ ಅಪ್ರಾಪ್ತಿ ಮಾತ್ರ ಮಿತ್ಯರ್ಥ. ಅವ್ರಿಗೆ ಗೊತ್ತಿಲ್ಲ ಅನ್ನೋದ್ರಿಂದ ಶುಭಫಲ ಮಿಸ್ ಆಯಿತು ಅಲ್ಲ, ಶುಭಫಲ ಮಿಸ್ ಆಯಿತು ಅಲ್ಲ, ನರಕ ಆಗೇ ಆಗುತ್ತೆ. ಒಳ್ಳೆಯದು ಮಿಸ್ ಆಯಿತು ಅಲ್ಲ, ಕೆಟ್ಟದ್ದು ಆಗುತ್ತೆ. ಆ ಅರ್ಥದಲ್ಲಿ ತುಂಬ ಇಂಪಾರ್ಟೆಂಟ್. ಇತ್ತೀಚ ಅರ್ಥ ಮಿಥ್ಯಾಜ್ಞಾನಿನೋ ಅಧಿಕಂಚ. ಅಲ್ಲಿ ತಾರತಮ್ಯ ಇದೆ. ಏನಂತ? ಗೊತ್ತಿಲ್ಲದೇನೆ ಪಾಪ ಮಾಡಿದ ಒಬ್ಬ, ಗೊತ್ತಿದ್ದ ಪಾಪ ಮಾಡಿದ ಒಬ್ಬ, ಇಬ್ಬರು ಪಾಪಿಗಳೇ. ಆದರೆ ಏನಿದೆ ವ್ಯತ್ಯಾಸ ಅದರಲ್ಲಿ? ಗೊತ್ತಿದ್ದು ಮಾಡಿದವನಿಗೆ ಶಿಕ್ಷೆ ಜಾಸ್ತಿ. ಗೊತ್ತಿದ್ದು ಬೇರೆ ಮಾಡ್ತೀಯಾ, ಹಾಗೆ ಇನ್ನೊಂದು 2 ಏಟು ಹಾಕೊಂತಾನೆ. ಮತ್ತೆ ಗೊತ್ತಿಲ್ಲದೆ ಹಾಕಿದ್ದಕ್ಕೆ 1 ಏಟು ಹಾಕಿದ್ರೆ ಗೊತ್ತಿದ್ದು ತಪ್ಪು ಮಾಡಿದರೆ ಇನ್ನೂ ಜಾಸ್ತಿ ಆಗ್ತಾನೆ. ಅದಕ್ಕೆ ಅಧಿಕ ಪಾಪ ಬಂದಿದೆ ಅವನಿಗೆ. ಆದ್ದರಿಂದ ನ ಕೇವಲ ಶುಭಫಲ ಪ್ರಾಪ್ತಿ ಮಾತ್ರ ಮಿತಿ ಅರ್ಥ. ಮಿಥ್ಯಾಜ್ಞಾನಿನೋ ಅಧಿಕಂಚಾಹ ಮಿಥ್ಯಾಜ್ಞಾನೇನ ಚ ತಮಶ್ಚ ಯಾತೀತಿ. ವಿಕರ್ಮ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಇತಿ. ತಮಶ್ಚ ಇದು ಸ್ವಾರಸ್ಯ ಅಂದರೆ ಮಿಥ್ಯಾಜ್ಞಾನೇನ ಚ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಅಲ್ಲಿ ಆಚಾರ್ಯರು ಸ್ವಾರಸ್ಯ ಇಟ್ಟಿದ್ದಾರೆ. ಮಿಥ್ಯಾಜ್ಞಾನೇನ ಚ ಅಂತ ಪದ ಹಾಕಿದ್ದಾರೆ. ಚ ಯಾತಕ್ಕೆ ಬೇಕಾಗಿತ್ತು? ಮಿಥ್ಯಾಜ್ಞಾನೇನ ತಮಃ ಅಂತ ಹೇಳಿದ್ರೆ ಸಾಕಾಗ್ತಿತ್ತಲ್ಲ. ಅಂದರೆ ಚ ಯಾತಕ್ಕೆ ಹೇಳಿದರು ಅಂದರೆ ಮಿಥ್ಯಾಜ್ಞಾನದ ಫಸ್ಟ್ ಸ್ಟೇಜ್ ಫಲ ನರಕ, ಕೊನೆಗೆ ತಮಸ್ಸು. ಅರ್ಥ ಆಯ್ತು? 2 ಶಿಕ್ಷೆ ಇದೆ ಅವನಿಗೆ. ಇವನಿಗೆ ಬರೀ ನರಕ, ಗೊತ್ತಿಲ್ಲದೆ ಮಾಡಿದ್ರೇನು? ಬರೀ ನರಕ. ಗೊತ್ತಿದ್ದು ಮಾಡಿದ್ರೆ ನರಕ ಪ್ಲಸ್ ಅಂದನ್ ತಮಸ್ಸು. ಯಾವ್ದು ಜಾಸ್ತಿ ಆಯ್ತು ಈಗ? ಗೊತ್ತಿದ್ದು ತಪ್ಪು ಮಾಡೋದು ಇನ್ನೂ ಮಹಾಪಾಪ ಅಂತ ಅರ್ಥ. ಗೊತ್ತಿದ್ದು ಯಾತಕ್ಕೆ ಬ್ರಾಹ್ಮಣರಿಗೆ ಮಹಾಪಾಪ ಅಂದರೆ ಯು ಸಪೋಸ್ ಟು ನೋ ಇಟ್ ಮೋರ್. ಉಳಿದವ್ರಿಗೆ ಹೇಳಬೇಕು ನಾವೇ. ವರ್ಣಾನ ಬ್ರಾಹ್ಮಣೋ ಗುರು ಅಂತ ಒಂದು ಮಾತಿದೆ. ಬ್ರಾಹ್ಮಣ ಗೈಡೆನ್ಸ್ ಕೇಳ್ತಾರೆ ಸಾಮಾನ್ಯ. ಇವರೇ ತಿಳ್ಕೊಂಡಿಲ್ಲ ಅದೇನಾಯ್ತು ಅಲ್ಲಿಗೆ? ಒಬ್ಬ ಇಂಜಿನಿಯರಿಗೆ ಡಾಕ್ಟರ್ ವಿಷಯ ಗೊತ್ತಿಲ್ಲ, ಅಪರಾಧ ಅಲ್ಲ ಅದು. ಯಾತಕ್ಕೆ? ಅವ್ನ ಫೀಲ್ಡೇ ಅಲ್ಲ ಅದು. ಮತ್ತೆ ಆದರೆ ಇವನಿಗೆ ಗೊತ್ತಿಲ್ಲ, ತಾನೇ ಡಾಕ್ಟ್ರಾಗಿ ಗೊತ್ತಿಲ್ಲ ಅಂದ್ರೆ ಏನಂತಾರೆ? ಅದಕ್ಕೆ ಸರಿಯಾಗಿ ಓದಿಲ್ಲ, ಆದ್ದರಿಂದ ಅವನ ಔಷಧಿ ಕೊಟ್ಟು ಜನ ಸಾಯ್ತಾರೆ. ಆದ್ದರಿಂದ ದೊಡ್ಡ ಅಪರಾಧ ಅದು. ಈ ಅರ್ಥದಲ್ಲಿ ಮನುಷ್ಯನಾದವನಿಗೆ ದೊಡ್ಡ ಜವಾಬ್ದಾರಿ ಇದೆ. ಚ ಅಂತ ಅದಕ್ಕೆ ಸೇರಿಸಿದರು. ಮಿಥ್ಯಾಜ್ಞಾನೇನ ತಮಃ. ಮೊದಲು ನರಕ, ತಕ್ಷಣ ತಮಸ್ಸಾಗೋದಿಲ್ಲ ಯಾರಿಗೂ ಕೂಡ. ತಮಸ್ಸಾಗೋದು ಯಾವಾಗ? ಬ್ರಹ್ಮಕಲ್ಪದ ಕೊನೆಗೆ ತಮಸ್ಸಾಗೋದು. ಮಧ್ಯೆ ಮಧ್ಯೆ ಫ್ರೀ ಇರ್ತದೆ ತಿಳ್ಕೊಳ್ಳೋಕೆ ಹೋಗ್ಬೇಡಿ. ಏನಾಗತ್ತೋ ಅವನಿಗೆ ಮಧ್ಯೆ ಮಧ್ಯೆ ಕ್ಲಾಸ್ನಲ್ಲಿ ಗಲಾಟೆ ಮಾಡಿದ, ಅವ್ನು ತಕ್ಷಣ ಫೇಲ್ ಮಾಡಕ್ಕೆ ಬರಲ್ಲ. ಫೇಲ್ ಯಾವಾಗ ಮಾಡ್ಬೇಕು ಅವನ್ನ? ಪರೀಕ್ಷೆ ಆದಮೇಲೆ ಈಗ ಫೇಲ್ ಮಾಡಕ್ಕೆ ಬರಲ್ಲ. ಬಟ್ ಕಾಪಿ ಹೊರಗೆ ಹಾಕೋದಾದ್ರು ಅದು ಏಟ್ ಹಾಕೋದು, ಸಸ್ಪೆಂಡ್ ಮಾಡೋದೆಲ್ಲ ಮಾಡ್ಬೋದು. ಅದು ಅಪರಾಧ ಹೌದಲ್ಲ, ಶಿಕ್ಷೆ ಆಯ್ತಾ ಇಲ್ಲ? ಅದು ಸರಿ, ನಾಳೆ 1 ವಾರ ಸಸ್ಪೆಂಡ್ ಮಾಡಿದ್ದೇನೆ, ಕ್ಲಾಸಿಗೆ ಬರಾಗಿಲ್ಲ. 1 ವಾರ ಕ್ಲಾಸ್ ಸಸ್ಪೆಂಡ್, 1 ವಾರ ಪೂರ್ತಿ ಇದಕ್ಕೆ ಬರಾಗಿಲ್ಲ, ಅಟೆಂಡೆನ್ಸ್ ಕೊಡಿ ಎಂಟ್ರ್ ಆಗಾಗಿಲ್ಲ. ಶಿಕ್ಷಾರ ಅಪರಾಧ ಮಾಡಬೇಕು, ಶಿಕ್ಷೆ ಕೊಡಬಹುದಲ್ಲ. ಅದಕ್ಕೆ ಅದು ನರಕ, ಇದು ತಮಸ್. ಫೇಲ್ ಆಗೋದು ಮಧ್ಯೆ ಮಧ್ಯೆ ಅಲ್ಲ, ಇಯರ್ ಎಂಡಲ್ಲೇ. ಮಧ್ಯೆ ಮಧ್ಯೆ ಶಿಕ್ಷೆ ಮಾತ್ರ ಬೇಕಾಷ್ಟು ಕೊಡ್ಬೋದಾದ್ರಿಂದ ನರಕ ಮಧ್ಯೆ ಮಧ್ಯೆ ಆಗ್ತಾ ಇರುತ್ತೆ, ಕೊನೆಗೆ ತಮಸ್ಸಾಗುತ್ತೆ ಅಂತ ಹೇಳೋದಕ್ಕೋಸ್ಕರ ಚ ಅಂತ ಹೇಳಿದ್ದಾರೆ. ಮಿಥ್ಯಾಜ್ಞಾನೇನ ಚ ತಮಃ ಇತಿ ನರಕಂಚ ಪ್ರತಿಪದ್ಯತೆ ನ ಕೇವಲ ಶುಭಫಲ ಪ್ರಾಪ್ತಿ ಮಾತ್ರಮಿತಿ ಶುಭಫಲ ಅಪ್ರಾಪ್ತಿ ಮಾತ್ರಮಿತಿ ಚ ಅರ್ಥ. ಮಿಥ್ಯಾಜ್ಞಾನಿನೋ ಅಧಿಕಂಚಾಹ ಮಿಥ್ಯಾಜ್ಞೇನ ಚ ತಮಶ್ಚ ಯಾತಿ ಇತಿ. ನರಕಂ ಅನುಭೂಯ ಪಶ್ಚಾತ್ ನಿತ್ಯ ನರಕಂ ತಮಶ್ಚ ಪ್ರಾಪ್ನೋತಿ. ಮೊದಲು ನರಕಕ್ಕೆ ಹಾಕ್ತಾರೆ, ಆಮೇಲೆ ಇಲ್ಲಿಗೆ ಹಾಕ್ತಾರೆ, ತಮಸ್ಗೆ ಹಾಕ್ತಾರೆ. ಆದ್ದರಿಂದ ಅವನಿಗೆ 2 ಉಂಟು. ಅವನಿಗೆ ಬರೀ ನರಕ, ಇವನಿಗೆ 2 ಇದೆ. ಆದ್ದರಿಂದ ತಿಳಿದು ತಪ್ಪು ಮಾಡೋದು ಇನ್ನೂ ದೊಡ್ಡ ತಪ್ಪು. ಮಿಥ್ಯಾಜ್ಞಾನಾರ್ಹ ವಿಕರ್ಮಣಿ ಮಿಥ್ಯಾಜ್ಞಾನೇ ಚ ವೈರಾಗ್ಯಂ ವಿಧೇಯಮಿತಿ ಭಾವ. ಮಿಥ್ಯಾಜ್ಞಾನಾರ್ಹ ವಿಕರ್ಮಣಿ ಮಿಥ್ಯಾಜ್ಞಾನೇ ಚ ವೈರಾಗ್ಯಂ ವಿಧೇಯಮಿತಿ ಭಾವ. ಆದ್ದರಿಂದ ಮಿಥ್ಯಾಜ್ಞಾನಕ್ಕೆ ಕಾರಣವಾಗತಕ್ಕಂಥ ಕರ್ಮಗಳ ಬಗ್ಗೆ ಮತ್ತು ಮಿಥ್ಯಾಜ್ಞಾನದ ಬಗ್ಗೆ ಯಾವಾಗ ಏನಿರಬೇಕು? ನಮಗೆ ವೈರಾಗ್ಯ ಇರಬೇಕು. ತಪ್ಪು ತಿಳುವಳಿಕೆ ಇರಬಾರದು,
ತಪ್ಪು ತಿಳುವಳಿಕೆಯಿಂದ ಕೆಲಸನೂ ಮಾಡಬಾರದು ಅನ್ನೋದು ಗಟ್ಟಿ ತಿಳ್ಕೊಂಡ್ರೆ ಅದು ಸಾಧನ. ಇದೆಲ್ಲ ಯಾತಕ್ಕೆ ಹೇಳಿದರು ಅಂದರೆ ಶುಭೇನ ಕರ್ಮಣ ಸ್ವರ್ಗಂ ಕಾರಣ ಹೇಳಿದರು. ನಿರಯಂಚೆ ವಿಕರ್ಮಣ ಅದನ್ನು ಹೇಳಿದರು. ಮಾಡಬೇಕಾದನ್ನು ಮಾಡಿ, ಇದನ್ನು ಮಾಡಕೂಡುದು. ಎರಡು ಯಾತಕ್ಕೆ ಹೇಳ್ತಾರೆ ಅಂದರೆ ಮಾಡೋದ್ರಿಂದ ಏನು ಫಲ, ಬಿಡೋದ್ರಿಂದ ಏನು ಫಲ, ತಪ್ಪು ಮಾಡಿದರೆ ಏನು ಫಲ, ಒಳ್ಳೆಯದನ್ನು ಫಲಾಪೇಕ್ಷೆ ಬಿಟ್ಟು ಮಾಡಿದರೆ ಏನು ಫಲ, ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ಕರ್ಮದ ವ್ಯವಸ್ಥೆ ಸರಿಯಾಗಿ ಅರ್ಥ ಆಗುತ್ತೆ. ಯಾವುದ್ರ ಬಗ್ಗೆ ತಪ್ಪು ತಿಳ್ಕೊಂಡ್ರು ಮಿಥ್ಯಾಜ್ಞಾನನೇ. ಆದರೆ ಪರಮಾತ್ಮನ ಬಗ್ಗೆ ತಿಳ್ಕೊಂಡ್ರೆ ಏನಾದ್ರು ಭಾರಿ ಹೆಚ್ಚು ಗೊತ್ತಾಯ್ತು, ಭಾರಿ ಹೆಚ್ಚು ಮಿಥ್ಯಾಜ್ಞಾನವಾದ್ದರಿಂದ ಅದು ಹೋಯ್ತಲ್ಲ. ಪರೀಕ್ಷೆ ಎಲ್ಲ ಚೆನ್ನಾಗಿ ಫಸ್ಟ್ ಕ್ಲಾಸ್ ಓದ್ಬಿಟ್ಟಿದ್ದಾನೆ. ಪರೀಕ್ಷೆ ಇವತ್ತಿದೆ ನಾಳೆ ಅಂತ ತಿಳ್ಕೊಂಡು ಓದ್ ಕೂತ್ಕೊಂಡು ಮನೇಲೆ ಓದ್ತಾ ಕೂತ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಗೊತ್ತಾಯ್ತು ಓ ಮತ್ತೆ ಅವನಿಗೆ ಪರೀಕ್ಷೆ ಮಾಡ್ತಾರೆ, ಅವನಿಗೆ ಹೋಗಿ ಮತ್ತೇನೆ ಸೆಪ್ಟೆಂಬರ್ ಬಾ ಅಂತ ಕಳಿಸಿಬಿಡ್ತಾರೆ ಅಷ್ಟೇ. ನೀವು ಒಬ್ಬರಿಗೆ ಬೇರೆ ಬಾಬು ಗೊತ್ತಿದ್ದಿಲ್ವಾ ಬಾ ಇವತ್ತು ಮಾಡ್ತೀನಿ ಅಂತ ಅನ್ನೋದಿಲ್ಲ. ಗಾನೆ ಇಂಟರ್ವ್ಯೂ ಲೆಟರ್ ಮಿಸ್ ಆಯಿತು, ಇಂಟರ್ವ್ಯೂ ಹೋಗಲಿಲ್ಲ, ಕೆಲಸ ಹೋಯ್ತಾರೆ, ನನಗೆ ಗೊತ್ತಿದ್ದಿಲ್ಲ, ತಲುಪಲಿಲ್ಲ, ಅವೆಲ್ಲ ಕಾರಣ ಅಲ್ಲ. ಗೊತ್ತಾಯ್ತಾ? ಅದು ಸುಮ್ಮನೆ ಬೇರೆ ಇನ್ವೆಸ್ಟಿಗೇಷನ್ ಅಷ್ಟೇ ಹೊರತು ಸಂಬಂಧಪಟ್ಟಿಲ್ಲ ಇದಕ್ಕೆ. ಆದ್ದರಿಂದ ಗೊತ್ತಿಲ್ಲ ಅಂಬೋದು ಎಕ್ಸ್ಕ್ಯೂಸ್ ಅಲ್ಲೇ ಅಲ್ಲ. ನಾನು ನಿತ್ಯ ನರಕೋ ನಾಮ ನಾಸ್ತೇವಾ ಯಾವದಿಂದ್ರಾ ಚತುರ್ದಶ ಇತಿ ನರಕಭೋಗಸ್ಥ ನಿತ್ಯತ್ವೋಕ್ತೇರಿತಿ ಇತ್ಯತಃ ಪ್ರಾಪ್ತಂ ಅಪಿ ಸಪ್ತೇತಿ ತಸ್ಯಾಪ್ಯರ್ಥ ಜನಯಂ ತಮಃ ಇತಿ ಚ ನರಕಭೇದೋಕ್ತ್ಯ ಸೂಚಿತಃ. ಇನ್ನೊಂದು ಪಾಯಿಂಟ್ ಇದೆ ಅಂತ ಹೇಳ್ತಾರೆ, ಅದು ನಾಳೆ ಪಾಠ ಇರೋದಿಲ್ಲ, ನಾಡಿದ್ದು. ಓಂ